ನಮಸ್ಕಾರ ಉಮೇಶ್ ಸರ್ಗೆ. ನಾನು ಲಕ್ಷ್ಮಿ. ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ಕಾರ ಮೇಡಮ್. ಕಾರ್ಯಕ್ರಮ ಆರಂಭ ಮಾಡಬಹುದಾ ಮೇಡಮ್? ಲಕ್ಷ್ಮಿ ಮೇಡಮ್. ಖಂಡಿತ ಮಾಡಿಪ್ಪ. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಶುಭೋದಯದ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಪ್ರಯುಕ್ತ MLA ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಅಂತರ್ಜಾಲದ ಮೂಲಕ ಏರ್ಪಡಿಸಿರುವ ರಾಷ್ಟ್ರ ಮಟ್ಟದ ಮಹಾತ್ಮ ಗಾಂಧೀಜಿ ಮೌಲ್ಯಗಳು ಕುರಿತ ವಿಚಾರ ಸಂಕಿರಣಕ್ಕೆ ಸರ್ವರಿಗೂ ಸುಸ್ವಾಗತ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನನ್ನು ಒಲಿಸುವ ಪರಿ. ಬಸವಣ್ಣನವರ ಈ ಮೌಲ್ಯಭರಿತವಾದಂತಹ ಮಾತು ಸಾರ್ವಕಾಲಿಕ ಸತ್ಯ. ಪ್ರಿಯ ಶ್ರೋತೃಗಳೇ, ಈ ದಿನ ಮಹತ್ವದ ದಿನ, ಏಕೆಂದರೆ ನಮ್ಮ ದೇಶದ ಇಬ್ಬರು ಮಹಾನ್ ವ್ಯಕ್ತಿಗಳು ಜನಿಸಿದ ದಿನ. ಒಬ್ಬರು ಗಾಂಧೀಜಿ, ನಾವು ಹೆಸರಾಂತ ವ್ಯಕ್ತಿ ತಿಳಿದಂತೆ, ಮತ್ತೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಇಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಅಪಾರ ಮೌಲ್ಯಗಳನ್ನು ಹೊಂದಿದವರು, ಅದರಂತೆ ಬಾಳಿದವರೂ ಕೂಡ. ಹಾಗೆಯೇ ಮಹಾತ್ಮ ಇವರ ಜನ್ಮದಿನದ ಆಚರಣೆಯ ಪ್ರಯುಕ್ತ ಏರ್ಪಡಿಸಿದ ಈ ವಿಚಾರ ಸಂಕಿರಣಕ್ಕೆ ನಿಜವಾಗಿಯೂ ಕೂಡ ಒಂದು ಮಹತ್ವವಿದೆ ಎಂಬುದು ನನ್ನ ಭಾವನೆಯೂ ಕೂಡ. ಕಾರ್ಯಕ್ರಮವನ್ನು ಒಂದು ದೇಶಭಕ್ತಿ ಗೀತೆಯ ಮೂಲಕ ಆರಂಭಿಸೋಣ. ಈಗ ಪ್ರಾರ್ಥನೆ ಮಾಡುವವರು ನಮ್ಮ ಕಾಲೇಜಿನ ವಾಣಿಜ್ಯ ಸಹಾಯಕ ಪ್ರಾಧ್ಯಾಪಕಿಯಾದ ಶ್ರೀಮತಿ ರೀಮಾ ಡಿಸರ್ ಅವರು. ರೀಮಾ, ಪ್ಲೀಸ್. ಕೇಳಿಸ್ತಿದೆಯಾ ಸರ್? ಹಾ, ಕೇಳಿಸ್ತಿದೆ. ನಮ್ಮ ದೇಶ ದೊಡ್ಡ ದೇಶ, ನಮ್ಮ ದೇಶ ದೊಡ್ಡ ದೇಶ, ಭಾರತ ದೇಶ. ಓ ಭಾರತ ದೇಶ, ಗಗನ ಚುಂಬಿ ಇದರ ಹೆಸರು, ಗಗನ ಚುಂಬಿ ಇದರ ಹೆಸರು, ದೇಶ ವಿದೇಶ, ಓಹೋ ದೇಶ ವಿದೇಶ. ನಮ್ಮ ದೇಶ ದೊಡ್ಡ ದೇಶ, ನಮ್ಮ ದೇಶ ದೊಡ್ಡ ದೇಶ, ಭಾರತ ದೇಶ. ಓ ಭಾರತ ದೇಶ, ಗಾಂಧಿ ತಾತ, ಶಾಸ್ತ್ರಿ ತಾತ, ಕೋಟಿ ಜನಗಳು ಭಾರತ ದೇಶದ ಬಿಡುಗಡೆಗೆ ಅಂದು ದುಡಿದರು. ಗಾಂಧಿ ತಾತ, ಶಾಸ್ತ್ರಿ ತಾತ, ಕೋಟಿ ಜನಗಳು ಭಾರತ ದೇಶದ ಬಿಡುಗಡೆಗೆ ಅಂದು ದುಡಿದರು. ಕಲಿವ ನಾವು, ದುಡಿವ ನಾವು ಎಳೆಯರು, ಪುಣ್ಯ ಭೂಮಿ ಸೇವೆಗಾಗಿ ನಾವು ಸಿದ್ಧರು. ನಮ್ಮ ದೇಶ ದೊಡ್ಡ ದೇಶ, ನಮ್ಮ ದೇಶ ದೊಡ್ಡ ದೇಶ, ಭಾರತ ದೇಶ. ಓ ಭಾರತ ದೇಶ, ಗಗನ ಚುಂಬಿ ಇದರ ಹೆಸರು, ಗಗನ ಚುಂಬಿ ಇದರ ಹೆಸರು, ದೇಶ ವಿದೇಶ, ಓಹೋ ದೇಶ ವಿದೇಶ. ನಮ್ಮ ದೇಶ ದೊಡ್ಡ ದೇಶ, ನಮ್ಮ ದೇಶ ದೊಡ್ಡ ದೇಶ, ಭಾರತ ದೇಶ. ಓ ಭಾರತ ದೇಶ, ಓ ಭಾರತ ದೇಶ, ಓ ಭಾರತ ದೇಶ. ಸುಶ್ರಾವ್ಯವಾಗಿ ದೇಶಭಕ್ತಿ ಗೀತೆಯನ್ನು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದಂತಹ ಶ್ರೀಮತಿ ರೀಮಾ ಡಿಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಗೆ ತನ್ನದೇ ಆದಂತಹ ಒಂದು ಅಭೂತಪೂರ್ವವಾದಂತಹ ಮಹತ್ವವಿದೆ. ದೇಶಿ ವಿದೇಶಿಯರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹಾಡಿ ಹೊಗಳಿದ್ದಾರೆ, ಕೊಂಡಾಡಿದ್ದಾರೆ. ಮನೆಗೆ ಬಂದ ಅತಿಥಿಗಳನ್ನು ಸ್ವಾಗತಿಸಿ ಸತ್ಕರಿಸುವುದು ನಮ್ಮ ಭಾರತೀಯ ಸಂಪ್ರದಾಯವೇ ಆಗಿದೆ. ಇಂದಿನ ಮುಖ್ಯ ಅತಿಥಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶರತ್ ಪ್ರಭಾತ್ ಅವರು ಕೂಡ ಒಂದು ನಮ್ಮ ಭಾರತೀಯ
ಸುಸಂಸ್ಕೃತ ಒಂದು ಮನೆತನಕ್ಕೆ ಸೇರಿದಂತಹ ಕಲಾವಿದರು ಕೂಡ ಆಗಿದ್ದಾರೆ. ದೇಶ ವಿದೇಶದಲ್ಲಿ ಅವರು ನಮ್ಮ ಭಾರತೀಯ ಹರಿಕತೆ ಸಂಪ್ರದಾಯದ ಹಿನ್ನೆಲೆಯ ಕೀರ್ತಿಯನ್ನು ಪ್ರಸರಿಸುತ್ತಾ ಬಂದಿದ್ದಾರೆ. ಅಂತಹ ಸನ್ಮಾನ್ಯ ವ್ಯಕ್ತಿಗಳನ್ನು ಇತರೆ ನಮ್ಮ ಗೌರವಾನ್ವಿತ ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಎಲ್ಲ ಗಣ್ಯರನ್ನು ಸ್ವಾಗತಿಸೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಮೊದಲನೆಯದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹವರು ಶರತ್ ಪ್ರಭಾತ್ ರವರು. ಇಂದಿನ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಹೌದು. ಅವರಿಗೆ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ MLA ಪ್ರಥಮ ದರ್ಜೆ ಕಾಲೇಜಿನ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹವರು ನಮ್ಮ MLA ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಲಕ್ಷ್ಮಿ ಮೇಡಮ್ ಅವರು ಕೂಡ ಇವತ್ತು ನಮ್ಮೊಂದಿಗೆ ಪಾಲ್ಗೊಂಡು ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿ ಸದಸ್ಯರುಗಳಿಗೂ ಕೂಡ ನಾನು ಮನತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆಲ್ಲ ಒಂದು ಪ್ರೋತ್ಸಾಹ ಕೊಡ್ತಾ ಇರೋಂತಹ ನಮ್ಮ ಪ್ರಾಚಾರ್ಯರು ಪ್ರಾಂಶುಪಾಲರಾದಂತಹ ಶ್ರೀಮತಿ ರೇಖಾ ಮೇಡಮ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೇಡಮ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ವಿವಿಧ ಕಾಲೇಜುಗಳ ಎಲ್ಲ ಬೋಧಕೇತರ ವರ್ಗದವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ MLA ಕಾಲೇಜಿನ ಎಲ್ಲ ಸಹೋದ್ಯೋಗಿ ನಮ್ಮ ಎಲ್ಲ ಸಹ ಪ್ರಾಧ್ಯಾಪಕರುಗಳು, ವಿಭಾಗೀಯ ಮುಖ್ಯಸ್ಥರುಗಳು ಹಾಗೂ ಬೋಧಕೇತರ ವರ್ಗದವರು, ಪದ್ಮಜ ಮೇಡಮ್ ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ಥರ ನಮ್ಮ ಕಾಲೇಜಿನ ಎಲ್ಲ ಬೋಧಕೇತರ ವರ್ಗದವರು ಕೂಡ ಪಾಲ್ಗೊಂಡಿದ್ದೀರಾ. ನಿಮಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರಿ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಗಣ್ಯರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಕಾಲೇಜಿನ ವಾಣಿಜ್ಯ ಸಹ ಪ್ರಾಧ್ಯಾಪಕಿಯಾದ ಶ್ರೀಮತಿ ಸ್ವಾತಿಯವರನ್ನ ಕೇಳಿಸ್ತೀನಿ. ಸ್ವಾತಿ, ಪ್ಲೀಸ್. Swati, unmute yourself. Swati, unmute yourself. Can you hear me? Yeah. Okay. Good morning to one and all. I'm profusely elated to take an opportunity to introduce our chief guest of the day, Mr. Sharath R. Prabhat. Sharath R. Prabhat belongs to the lineage of Saint Poet Purandara Dasaru. He is the torchbearer of the sacred from being a Harikatha exponent. Sir is also a trained Kathak dancer and a Carnatic vocalist, a multifaceted artist. Sir also made a mark as a leader of dance and a formidable choreographer and an actor who has worked with top directors of cinema like Sir Nagabarna and Sri Dwarkesh and Sri Dinesh Babu. Sir holds a master degree in business administration and works as a co-founding CEO for an event management company, Artoholic. Sir also heads the operation division of world-renowned organization Prabhat Arts International. Among many Harikatha performances, a few major ones are Purandara Darshana, a 40-episode series covering the life history of Purandara Dasaru on Doordarshan, Enrichment via Entertainment, a special episode of Kasturi TV.
Among many dance performances, a few major ones are Bangalore International Arts Festival, International Ramayana Festival from Chennai, and Deepotsava from Dharmasthala, TTD in Tirupati, and Dasara Festival in Mysore, an art of living in Bangalore. On behalf of Malleshwaram Ladies Association, principal, staff and students, I extend a hearty welcome to you, sir. Thank you. Thank you so much. Okay. I'm indeed happy to welcome and introduce the president of today's program, Srimati Lakshmi V, Honorary Secretary, Malleshwaram Ladies Association. Madam is a postgraduate in economics from Bangalore University and postgraduate in English from Annamalai University and completed her B.Ed from Bangalore University. Madam taught economics at Bapuji Pre-University College. Madam teaches Bhagavad Gita to school children as moral education. On behalf of principal, staff and students, I extend a warm welcome to you, ma'am. Thank you, Swati. It's my pleasure to welcome and introduce our beloved principal, Dr. Rekha H.G. Madam has 32 years of teaching experience to her credit, and her area of specialization is finance and mathematics. Madam has presented papers in various conferences, seminars, and workshops at national and international level. Madam is a member of the Board of Examiners for BCom and BBM courses in few colleges and also a trained graphologist. On behalf of Malleshwaram Ladies Association, staff and students, I welcome you, ma'am. Thank you, Swati. Okay. Thank you for giving me opportunity, and I welcome all once again. And over to you, sir. ಧನ್ಯವಾದಗಳು ಸ್ವಾತಿ. ಎಲ್ಲರನ್ನೂ ಮನಸ್ಫೂರ್ತಿಯಿಂದ ಆದರದಿಂದ ಬರಮಾಡಿಕೊಂಡ ಸ್ವಾತಿಗೆ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ನಮ್ಮ ಕಂಪ್ಯೂಟರ್ ಟೆಕ್ನಿಷಿಯನ್ಸ್ ಪವನ್ ಸರ್ ಕೂಡ ಇದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮದ ಬಹುಮುಖ್ಯವಾದಂತಹ ಭಾಗ ಗಾಂಧಿ ಜಯಂತಿ ಇಂದು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜನ್ಮದಿನ. ಅವರು ಇಬ್ಬರು ಮಹಾತ್ಮರನ್ನು ನಾವು ನೆನೆಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರತ್ ಪ್ರಭಾತ್ ಅವರನ್ನು ನಾನು ವಿನಂತಿಸ್ತೀನಿ. ಗಾಂಧಿ ಹಾಗೂ ಶಾಸ್ತ್ರಿಗಳ ಮುಖ್ಯವಾಗಿ ಇಟ್ಕೊಂಡು ತಮ್ಮ ಮೌಲ್ಯಗಳ ವಿಚಾರಧಾರೆಯನ್ನು ಇಂದಿನ ಯುವ ಜನತೆಗೆ ಹಾಗೂ ಎಲ್ಲರಿಗೂ ಸಾರ್ವಕಾಲಿಕವಾಗಿ ಬೇಕಾದಂತಹ ಮೌಲ್ಯಗಳ ವಿಚಾರಧಾರೆಯನ್ನು ತಾವು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿಸ್ತೀನಿ. ಸರ್, ಪ್ಲೀಸ್. Thank you so much. First of all, I wish to extend my heartfelt gratitude and thanks to Rekha ma'am for creating this platform and enabling all of us to have a conversation about the man called Mahatma, the father of our nation. ಆಗಲೇ ಹೇಳ್ತಾ ಇದ್ರು ಈ ಥರ ಗಾಂಧಿ ಮತ್ತು ಶಾಸ್ತ್ರಿ ಅವರ ವ್ಯಾಲ್ಯೂಸನ್ನು ನೋಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು ಅಂತ. ಅದನ್ನು ಶುರು ಮಾಡೋಕ್ಕೆ ಮುಂಚಿತವಾಗಿ ಐ ವಾಂಟ್ ಟು ರಿಕ್ವೆಸ್ಟ್ ಒನ್ ಥಿಂಗ್. ಕ್ಯಾನ್ ಐ ಸಿ ಅಟ್ ಲೀಸ್ಟ್ 7 to 8 of you so that I can interact well and I can present well, because it's a informal conversation, so I want to keep it that way. So on the 7 to 8 lecturers, like if you can switch on your videos, it will be helpful for me. Thank you so much.
ರೇಖಾ ಮ್ಯಾಮ್, ನಿಮ್ಮನ್ನು ನೋಡಬಹುದಾ? ರೇಖಾ ಮೇಡಮ್, ಎಸ್. Namaste. Yes, I can see her now. Okay, this will do. Yeah. So first of all, thank you, ma'am. Thank you for this, for creating this platform. ಅವರಾಗಲೇ ಹೇಳ್ಬೇಕಾದ್ರೆ ಬಹಳ ಚೆನ್ನಾಗಿ ಹೇಳಿದ್ರು, ಈ ಥರ ಶಾಸ್ತ್ರಿ ಮತ್ತು ಗಾಂಧೀಜಿಯವರ ವ್ಯಾಲ್ಯೂಸನ್ನು ಹೇಳಬೇಕು ಅಂತ. ಆದರೆ ಇನ್ ಟುಡೇಸ್ ಡಿಸ್ಕಷನ್ ಐ ಚೂಸ್ ಟು ನಾಟ್ ಟಾಕ್ ಅಬೌಟ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ಅವ್ರು ಈ ಕಾಲದಲ್ಲಿ ಹೀಗೆ ಮಾಡಿದ್ರು, 1906 ಹಿಂಗೆ ಮಾಡಿದ್ರು, 1891 ಹೀಗೆ ಮಾಡಿದ್ರು, ಆ ವಿಚಾರಗಳನ್ನು ಹೇಳೋ ಬದಲು ಹೌ ರಿಲೆವೆಂಟ್ ಇಸ್ ಗಾಂಧಿ ಈವನ್ ಟುಡೇ. ಅವ್ರು ಮಾಡಿರ್ತಕ್ಕಂತಹ ಅನೇಕ ದೊಡ್ಡ ಕೆಲಸಗಳಿದೆ, ಅದರಿಂದನೂ ಕಲಿಬಹುದು. ಅದಲ್ಲದೆ ಅವ್ರು ಮಾಡಿರುವಂತಹ ಕೆಲವು ತಪ್ಪು ಕೆಲಸಗಳು ಇದೆ, ಅದರಿಂದ ಕೂಡ ಕಲಿಬಹುದು. ಸೊ ಎಲ್ಲ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ವೈ ಇಸ್ ಗಾಂಧಿ ಇಂಪಾರ್ಟೆಂಟ್ in the 21st century ಅನ್ನೋದನ್ನ one interpretation, this is just my interpretation, it is not a historical facts that I'm going to share, so it's going to be purely my interpretation based off Gandhi's life. ಶಾಸ್ತ್ರಿ ಗಾಂಧಿ ಅವರ ಬಗ್ಗೆ ಇವಾಗ ಗಾಂಧೀಜಿ ಅವರು ಚಿಕ್ಕ ವಯಸ್ಸಿನಲ್ಲಿ ಮಾಡಿದಂತಹ ಎಕ್ಸ್ಪೆರಿಮೆಂಟ್ಸ್ ಆಗಬಹುದು, ಅವರು ಸಿಗರೇಟ್ ಸೇದಿ ಆಮೇಲೆ ತಂದೆಗೆ ಲೆಟರ್ ಬರೆದ್ರು, ಈ ತರ ಅನೇಕ ವಿಚಾರಗಳನ್ನ ನೀವಾಗಲೇ ಓದಿರ್ತೀರಿ. ಬಿಕಾಸ್ ನಮಗೆ ಇಟ್ ವಾಸ್ ದೇರ್ ಇನ್ ಅವರ್ ಟೆಕ್ಸ್ಟ್ ಬುಕ್. ಸ್ಕೂಲಲ್ಲಿ ಏನೇನಾದ್ರೂ 3-4 ವರ್ಷ ಗಾಂಧೀಜಿಯವರ ಬಗ್ಗೆ ಓದಿರ್ತೀವಿ. ಅಂಡ್ ಎವ್ರಿ ಟೈಮ್ ವಿ ಯೂಸ್ ಟು ಡೂ ಗಾಂಧೀಸ್ ನಾಟಕ, ಅವರ ಮೇಲೆ ಪೇಪರ್ ಪ್ರೆಸೆಂಟೇಷನ್ಗಳು ತುಂಬಾ ಕೇಳಿರ್ತೀವಿ. ಹೀಗಾಗಿ ಐ ಆಮ್ ಗೋನ್ ಟು ಜಸ್ಟ್ ಟಚ್ ಆನ್ ದೋಸ್ ಪಾಯಿಂಟ್ಸ್, but I'm not going to dwell on those points. I'm going to talk about something which is more something which is unsung, which people have generally missed out observing. ಅಂಡ್ ಶಾಸ್ತ್ರಿ ಅವರು ಕೂಡ ಅನೇಕ ವಿಚಾರಗಳು ನಿಮಗೆ ತಿಳಿದೇ ಇದೆ. ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಒಂದೇ ಒಂದು ಆಕ್ಸಿಡೆಂಟ್ ಆಯಿತು, ಅವರು ತಪ್ಪಿಲ್ಲದೆ ಆಗಿರುವಂತಹ ಆಕ್ಸಿಡೆಂಟ್. ಎಂತಹ ಐಡಿಯಲ್, ಎಂತಹ ಆದರ್ಶ ಅಂದ್ರೆ ಹಿ ರಿಸೈನ್ಡ್ ಫ್ರಮ್ ದ ಆಫೀಸ್. ಸೊ ಈ ತರ ಆದರ್ಶಪ್ರಾಯವಾಗಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಅಂದ್ರೆ ಒಂದು ಪುಣ್ಯವೇ ಸರಿ. ಆದರೆ ಒನ್ ಥಿಂಗ್ ಐ ವಾಂಟ್ ಯು ಆಲ್ ಟು ಅಬ್ಸರ್ವ್ ಇಸ್, ದಿಸ್ ಇಸ್ ಪ್ಯೂರ್ಲಿ ಮೈ ಇಂಟರ್ಪ್ರಿಟೇಷನ್ ಅಗೇನ್. ಇವಾಗ ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರಿತೀವಿ. ವೈ ಡು ವಿ ಕಾಲ್ ಗಾಂಧೀಜಿ ಮಹಾತ್ಮ? ಈ ಮಹಾತ್ಮರು ಅಂದ್ರೆ ಯಾರು ಅಂದ್ರೆ, ಅಕಾರ್ಡಿಂಗ್ ಟು ಮೀ, ಮಹಾತ್ಮ ಇಸ್ ಅ ಪರ್ಸನ್ ಹೂಸ್ ಲೈಫ್ ಆಫ್ಟರ್ ಡೆತ್ ಇಸ್ ಬಿಗರ್ ದ್ಯಾನ್ ದ ಲೈಫ್ ಇಟ್ ಸೆಲ್ಫ್. ಗಾಂಧೀಜಿ ಅವರು ಬದುಕಿರುವಾಗ ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿದ್ರು, ಹಿಸ್ ಲೈಫ್ ವಾಸ್ ಹ್ಯುಮಂಗಸ್ ಅವಾಗ. ಆದರೆ ಗಾಂಧೀಜಿಯವರು ತೀರ್ಕೊಂಡ ನಂತರ ನಾವು ಗಾಂಧೀಜಿಯವರ ಬಗ್ಗೆ ಮಾತಾಡ್ತೀವಿ. ಇಷ್ಟು ವರ್ಷಗಳಾದ್ರೂ ಗಾಂಧಿ ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ತೀವಿ, ಇಷ್ಟು ವರ್ಷ ಆದ್ರೂ ಗಾಂಧಿಯ ವಿಚಾರ ತತ್ವಗಳನ್ನ ನಾವು ಮಾತಾಡ್ತೀವಿ. ಸೊ ಹಿಸ್ ಲೈಫ್ ಆಫ್ಟರ್ ಡೆತ್ ಇಸ್ ಮೋರ್ powerful and more magnanimous when compared to the life itself. So ಯಾವ ವ್ಯಕ್ತಿಯ ಜೀವನ ಕಾಲವಾದ ಮೇಲೆ ಜೀವನ ದೊಡ್ಡದಾಗುತ್ತೋ ಅಂಥವ ಮಹಾತ್ಮ. ನಾವು ಎಲ್ಲಿಂದ ಅಂದ್ರೆ ನಮ್ಮ ಶಂಕರಾಚಾರ್ಯರಾಗಬಹುದು, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಆಗ್ಬಹುದು, ಪುರಂದರದಾಸರು, ಕನಕದಾಸರು, ಆ ಪರಂಪರೆ ಆಗಬಹುದು, ತ್ಯಾಗರಾಜ ಸ್ವಾಮಿಗಳಾಗಬಹುದು, ಇಲ್ಲಿ ಸ್ವಾಮಿ ವಿವೇಕಾನಂದರಾಗಬಹುದು. ಸ್ವಾಮಿ ವಿವೇಕಾನಂದರಿಗೆ ಗಾಂಧೀಜಿಯವರಿಗೆ ಕೇವಲ 7 ವರ್ಷಗಳ ಅಂತರ. ಅವರನ್ನು ಕೂಡ ನಾವು, ಸ್ವಾಮಿ ವಿವೇಕಾನಂದರು ಕೆಲವೇ ವರ್ಷಗಳಲ್ಲಿ ಅವರು ದೇಹ ತ್ಯಾಗ ಮಾಡಿದ್ರು, ಆದ್ರೂ ಸ್ವಾಮಿ ವಿವೇಕಾನಂದರು ನಾವು ಇವತ್ತು ಜ್ಞಾಪಿಸ್ಕೊಳ್ತೀವಿ. ಅಂಡ್ ರೀಸೆಂಟ್ಲಿ ವಿ ಹ್ಯಾಡ್ ದಿಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಬೈ ನೇಮ್ ಅಬ್ದುಲ್ ಕಲಾಂ, ಅವರನ್ನು ನಾವು ಇವತ್ತಿಗೂ ಜ್ಞಾಪಿಸ್ಕೊಳ್ತೀವಿ. ಈ ತರ ಅವರು ದೇಹ ತ್ಯಾಗ ಮಾಡಿದ ನಂತರ ನಾವು ಜ್ಞಾಪಿಸ್ಕೊಳ್ತೀವಲ್ಲ, ಅಂಥವರನ್ನ ಮಹಾತ್ಮರು ಅಂತ ನಾವು ಕರೆಯುವಂಥದ್ದು. ಆ ಒಂದು ಕ್ಯಾಟಗರಿಯಲ್ಲಿ ಫಸ್ಟ್ ನೇಮ್ ಫ್ರಮ್ ಅವರ್ ಹಿಸ್ಟ್ರಿ, ಫ್ರಮ್ ಅವರ್ ರೀಸೆಂಟ್ ಪಾಸ್ಟ್ ಇಸ್ ಗಾಂಧೀಜಿ. ಈ ಗಾಂಧೀಜಿಯಿಂದ ನಾವೇನು ಕಲಿಬೇಕು? ವೈ ಇಸ್ ಗಾಂಧೀಜಿ ರಿಲೆವೆಂಟ್ ಅಂಡ್ ವೈ ಇಸ್ ಹಿ ಸಿಗ್ನಿಫಿಕೆಂಟ್ ಅಮಾಂಗ್ಸ್ಟ್ ಅಸ್ ದ ಯೂತ್ ಅಂತ ಅಂದ್ರೆ, ಗಾಂಧೀಜಿಯವರ ಅನೇಕ ಮುಖಗಳನ್ನು ನೀವು ನೋಡಿರ್ತೀರಿ. ಪೇಟ್ರಿಯಾಟಿಕ್, ಸೋಷಿಯಲ್ ರಿಫಾರ್ಮರ್, ಸತ್ಯಾಗ್ರಹ, ಆಮೇಲೆ ಅನೇಕ ವಿಚಾರ, ನಾನ್ ವೈಲೆನ್ಸ್, ಈ ತರ ಅನೇಕ ವಿಚಾರಗಳನ್ನ ಕೇಳಿರ್ತೀರಿ. ಆದ್ರೆ ಅದಲ್ಲದಂತಹ ವಿಚಾರಗಳು ನಮ್ಗೆ ಎಷ್ಟು ಸೂಕ್ತವಾಗಿದೆ ಅಂದ್ರೆ, ಫಸ್ಟ್ ಥಿಂಗ್, ಬಾರ್ನ್ ಇನ್ 1869,
19th ಸೆಂಚುರಿಯಲ್ಲಿ ಹುಟ್ಟಿದಂಥವ್ರು, 20th ಸೆಂಚುರಿಯಲ್ಲಿ ಬದುಕಿದಂಥ ಗಾಂಧೀಜಿಯವರು, in his times he was way ahead of his time. He used to think like us millennials ಅಂದ್ರೆ 2000 ಇಸ್ವಿಯ ಹತ್ತಿರದಲ್ಲಿ ಹುಟ್ಟಿದಂಥ ನಾವು ನಮ್ಗಳ ತರ ಗಾಂಧೀಜಿಯವರು ಯೋಚನೆ ಮಾಡ್ತಾ ಇದ್ರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನೀವು ಒಂದ್ಸತಿ ನನ್ನ ವಯಸ್ಸಿನವರಾಗಬಹುದು, ಸುಮಾರು 25-30 ವರ್ಷದವರ ಯಾರನ್ನು ಬೇಕಾದ್ರೆ ಕೇಳಿ, ಜೀವನದಲ್ಲಿ ಏನ್ ಮಾಡ್ತೀರಿ ಅಂದ್ರೆ, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್, ಐ ವಾಂಟ್ ಟು ಎಕ್ಸ್ಪೆರಿಮೆಂಟ್, ಐ ವಾಂಟ್ ಟು ಎಕ್ಸ್ಪ್ಲೋರ್ ಅಂತ 3 ಪದಗಳನ್ನು ಹೇಳ್ತಾರೆ. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್, ಐ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಅಂಡ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ಅಂತ. ಈ 3 ಪದಗಳನ್ನೇ ಹೇಳ್ತಿರ್ತಾರೆ. ಬಿ ಇಟ್ ಫುಡ್, ಬಿ ಇಟ್ ಟ್ರಾವೆಲ್, ಬಿ ಇಟ್ ಕ್ಲೋದಿಂಗ್, ಬಿ ಇಟ್ ಸ್ಟೈಲ್, ವಾಟ್ ಎವರ್, ಬಿ ಇಟ್ ಎಜುಕೇಶನ್, ಇನ್ ಫ್ಯಾಕ್ಟ್ ಬಿ ಇಟ್ ಪ್ರೊಫೆಷನ್. ಇವಾಗ 1 ವರ್ಷ ಒಂದು ಕಂಪ್ನಿಲಿ ಕೆಲಸ ಮಾಡಿ ಮತ್ತೆ ಹಾರ್ತಾರೆ ಅಲ್ಲಿಂದ. ಈ ಎಕ್ಸ್ಪೆರಿಮೆಂಟೇಷನ್, ಎಕ್ಸ್ಪೀರಿಯನ್ಸಿಂಗ್ ಲೈಫ್ ಅಂಡ್ ಎಕ್ಸ್ಪ್ಲೋರೇಷನ್ ಆಫ್ ಲೈಫ್, ಇದು ನಮಗೆ ಪಯನಿಯರ್ ಯಾರು ಅಂದ್ರೆ ಗಾಂಧೀಜಿಯವರು. ಯಾಕಂದ್ರೆ ನೀವು ಹಿಂದೆ ಹೋಗಿ ನೋಡಿ, ಗಾಂಧೀಜಿಯವರ ಸ್ವತಃ ತಮ್ಮ ಆಟೋಬಯೋಗ್ರಫಿ ಬರ್ಕೊಂಡಿದ್ದಾರೆ. ಟೆಲ್ ಮಿ ಒನ್ ಥಿಂಗ್ ದಟ್ ಗಾಂಧೀಜಿ ಹ್ಯಾಸ್ ನಾಟ್ ಎಕ್ಸ್ಪೆರಿಮೆಂಟೆಡ್ ಆನ್. ಗಾಂಧೀಜಿ ಅವರ ಲುಕ್ಸ್ ಆಗ್ಬೋದು, the way he used to dress, when he was just 18 years old when he left to London to study law. ಎಲ್ಲ ತರ ವಿಧವಾದಂಥ ಬಟ್ಟೆಗಳನ್ನು ಪ್ರಯೋಗ ಮಾಡಿದ್ದಾರೆ. ಎಲ್ಲಿ ತನಕ ಅಂದ್ರೆ, ಕಂಪ್ಲೀಟ್ ಡೆಕ್ಡ್ ಅಪ್ ಬಾಡಿಯಿಂದ ಹಿಡಿದು ಅರೆಬೆತ್ತಲೆ ಬಾಡಿ ತನಕ, ಹಾಫ್ ನೇಕೆಡ್ ಮ್ಯಾನ್ ವಿತ್ ಅ ಲಾಯಿನ್ ಕ್ಲಾತ್, ಎಲ್ಲ ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ದಾರೆ. ಎರಡನೇದು ಫುಡ್ ಅಲ್ಲಿ ಗಾಂಧೀಜಿ, forget about fitness. ಇವತ್ತು ಹೇಳ್ತೀರಾ ಆ ಥರ, there is cult fitness, there are so many chains of fitness centers now. Gandhiji has written a book on diet and fitness. ಗಾಂಧೀಜಿ ಅವರು ಫಿಟ್ನೆಸ್ ಬಗ್ಗೆ ತಿಳ್ಕೊಂಡಂಥ ರೀತಿಯಲ್ಲಿ ಯಾವ ವ್ಯಕ್ತಿಯೂ ತಿಳ್ಕೊಂಡಿಲ್ಲ. ಇವತ್ತಿನ ಯಾವ ಸಲ್ಮಾನ್ ಖಾನ್ಗೂ ಗೊತ್ತಿಲ್ಲ, ಯಾವ ಋತಿಕ್ ರೋಷನ್ಗೂ ಗೊತ್ತಿಲ್ಲ. ಆ ವಿಧದಲ್ಲಿ ಗಾಂಧೀಜಿಯವರು ಆ ಕಾಲದಲ್ಲೇ ಮಾಡಿದ್ದಾರೆ. His experimentation with the food, from non-veg, from non-vegetarian, from all types of staple foods of India, from English breakfast, grains based, ನಮಗೆ ಮಿಲೆಟ್ಸ್ ಅಂತೀವಲ್ಲ ಆ ಬೇಸ್ ಫುಡ್, ಎಲ್ಲಿ ತನಕ ಅಂದ್ರೆ ಕಂಪ್ಲೀಟ್ ಫಾಸ್ಟಿಂಗ್, ಸತ್ಯಾಗ್ರಹ ತನಕ, ಮೀಟ್ ಇಂದ ಹಿಡಿದು ಸತ್ಯಾಗ್ರಹ ತನಕ he has experimented everything. ಇವತ್ತು we talk about people being, ಅಯ್ಯೋ ಈ ತರ closed sphere and he is not advanced, he's not an advanced thinker ಅಂತೆಲ್ಲ ಅಂತಾರೆ. But Gandhiji was so modern and so advanced, he has also experimented with his own sexuality. ಆ ವಿಧದಲ್ಲೂ ಕೂಡ he was open, he has experimented on that. He has traveled the world, has traveled the world across the globe. UK ಅಲ್ಲಿ ಕಲಿಯೋದಷ್ಟೇ ಅಲ್ಲದೆ he went to South Africa. 24ನೇ ವರ್ಷದಲ್ಲಿ ಸೌತ್ ಆಫ್ರಿಕಾಕ್ಕೆ ಹೋಗ್ತಾರೆ. ಸೌತ್ ಆಫ್ರಿಕಾದಿಂದ ಕೊನೆಗೆ ಇಂಡಿಯಾಗೆ ಅವ್ರು ಬರೋದು 1915. ಅಷ್ಟು ವರ್ಷಗಳ ಕಾಲ ಸೌತ್ ಆಫ್ರಿಕಾದಲ್ಲಿ ಇರ್ತಾರೆ. ಅಲ್ಲಿನ ಲೊಕ್ಯಾಲಿಟಿ, ಅಲ್ಲಿನ ಜನರು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತಾರೆ. ಆ ಒಂದು ಎಕ್ಸ್ಪ್ಲೋರೇಷನ್ ನೇಚರ್ ಆಫ್ ಗಾಂಧೀಜಿ. And exploration in terms of languages, learning new languages. Some facts say that he had a mastery over 14 languages. We also get to know that in Birla House Ali, when he was shot, when he was killed, Gandhiji was taking his Bangla lessons. Bangla ಭಾಷೆ ಕಲಿಬೇಕು ಅಂತ. ಈ ತರ ಗಾಂಧೀಜಿ ಅವರ ಆ ವಯಸ್ಸಿನಲ್ಲಿ ಗಾಂಧೀಜಿ ಅವರು ಎಷ್ಟು ಕಲಿಕೆ, ಎಷ್ಟು ಎಕ್ಸ್ಪ್ಲೋರೇಷನ್, ಎಷ್ಟು ಎಕ್ಸ್ಪೆರಿಮೆಂಟೇಷನ್, ಎಲ್ಲ ವಿಧವಾದಂಥ ಎಕ್ಸ್ಪೆರಿಮೆಂಟೇಷನ್ ಅನ್ನು ಮಾಡಿದಂತಹ ವ್ಯಕ್ತಿ ಗಾಂಧೀಜಿ. ಅಂಡ್ ದಟ್ಸ್ ದ ರೀಸನ್ ಹಿ ಇಸ್ ಸಿಗ್ನಿಫಿಕೆಂಟ್, ದಟ್ಸ್ ದ ರೀಸನ್ ಹಿ ಇಸ್ ರಿಲೆವೆಂಟ್ ಈವನ್ ಟುಡೇ. ಇವತ್ತು ವಿ ಗೆಟ್ ಟು ಹಿಯರ್ ಸೋ ಮೆನಿ ಥಿಂಗ್ಸ್. early 20s ಅಲ್ಲಿ ಐ ಆಮ್ ಡಿಪ್ರೆಸ್ಡ್, ದೇರ್ ಇಸ್ ನಥಿಂಗ್ ಇನ್ ಲೈಫ್ ಟು ಎಕ್ಸ್ಪ್ಲೋರ್, ವಾಟ್ ಡು ಐ ಡೂ ಇನ್ ಲೈಫ್ ಅಂತ ಸೂಸೈಡ್ ಮಾಡಿಕೊಡುವಂತಹ ಜನತೆಗೆ ಗಾಂಧೀಜಿ ಅವರ ನಾನ್ ವೈಲೆನ್ಸ್, ಗಾಂಧೀಜಿ ಅವರು ಮಾಡಿದಂತಹ ತಪ್ಪು ನಿರ್ಧಾರಗಳನ್ನ ಹೇಳುವ ಬದಲು ಗಾಂಧೀಜಿ ಅವರು ಎಷ್ಟು ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ರು, ಗಾಂಧೀಜಿ ಅವರು ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ರು ಅಂತ ಹೇಳಿದ್ರೆ ವಿ ಗೆಟ್ ಮೋಟಿವೇಟೆಡ್. ಆ ವ್ಯಕ್ತಿ ಆ ಕಾಲದ ಅಂಡ್ ಇಮ್ಯಾಜಿನ್ ಒನ್ ಥಿಂಗ್, ನೀವು ಇವಾಗಿನ ಫ್ರೀ ಡೆಮೋಕ್ರೆಟಿಕ್ ವರ್ಲ್ಡ್ ಅಲ್ಲಿ ಯು ಕಾಂಟ್ ಥಿಂಕ್, ಯು ನೀಡ್ ಟು ಥಿಂಕ್ ಇನ್ ಹಿಸ್ ಟೈಮ್ಸ್. ಎಂಥ ದಿವಸಗಳದು ಅಂದ್ರೆ, ಯು ಕಾಂಟ್ ಮೇಕ್ ಯುವರ್ ಓನ್ ಡಿಸಿಷನ್, ಯು ಕಾಂಟ್ ಚೂಸ್ ಯುವರ್ ಪ್ರೊಫೆಷನ್, ಯು ಕಾಂಟ್ ಓನ್ ಅ ಲ್ಯಾಂಡ್, ಯು ಕಾಂಟ್ ಸೇ ಎನಿಥಿಂಗ್ ಅಗೇನ್ಸ್ಟ್ ದ ಗವರ್ಮೆಂಟ್. ಅಂತಹ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಸ್ವತಃ ಒಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ತಾನು ಆ ಕಾಲದಲ್ಲಿ 20ನೇ ಶತಮಾನ 19ನೇ ಶತಮಾನದಲ್ಲಿ ತನಗೆ ಬೇಕಾದ ನಿರ್ಧಾರಗಳನ್ನು ತೆಗೆದುಕೊಂಡು ತನಗೆ ಬೇಕಾದಂತಹ ಲೈಫ್ ಸ್ಟೈಲ್ ಅನ್ನ ನಡೆಸಿದಂತಹ ವ್ಯಕ್ತಿ. ಎಂತಹ ಡೇರಿಂಗ್ ಇರಬೇಡ ಮನುಷ್ಯ. ನಮ್ಗೆ ಇವತ್ತು ಎವ್ರಿಥಿಂಗ್ ಇಸ್ ದೇರ್, ಡೆಮೋಕ್ರಸಿ, ವಿ ಕ್ಯಾನ್ ಟ್ವೀಟ್ ಟು ನರೇಂದ್ರ ಮೋದಿಜಿ. ಅವಾಗ ಎಲ್ಲಿ ತರ ನಾವೊಬ್ಬ ಲೋಕಲ್ ಪೊಲೀಸ್ ಆಫೀಸರ್ಗೆ ಮಾತಾಡಿದ್ರು ಕೂಡ ಹೊಡೆದು ಲಾಠಿಯಲ್ಲಿ ಹೊಡೆದು ಜೈಲು ಒಳಗೆ ಹಾಕೋರು. ಅಂತಹ ಪರಿಸ್ಥಿತಿಯಲ್ಲಿ ದಿಸ್ ಮ್ಯಾನ್ ಕ್ರಿಯೇಟೆಡ್ ಹಿಸ್ಟ್ರಿ. So this is one thing which is apt and relevant even today. ಒಂದು. ಎರಡನೇದು, ಗಾಂಧೀಜಿ
ಅ ಟ್ರೆಂಡ್ ಸೆಟ್ಟರ್. ಗಾಂಧೀಜಿ ಎಂತಹ ಟ್ರೆಂಡ್ ಸೆಟ್ಟರ್. ನಾವು ಎಷ್ಟೋ ಜನ ನೋಡ್ತೀವಿ, ಡ್ರೆಸ್ ನಲ್ಲಿ ಟ್ರೆಂಡ್ ಸೆಟ್ ಮಾಡ್ತಾರೆ, ವರ್ಕೌಟ್ ರೆಜಿಮೆಂಟ್ ಟ್ರೆಂಡ್ ಸೆಟ್ ಮಾಡ್ತಾರೆ, ನಡ್ಕೊಳ್ಳೋ ರೀತಿಯಲ್ಲಿ ಟ್ರೆಂಡ್ ಸೆಟ್ ಮಾಡ್ತಾರೆ. ಬಟ್ ಗಾಂಧೀಜಿ ಅವ್ರು ಯಾವಾಗ ಏನ್ ಮಾಡಿದ್ರು, ಎಂತಹ ಟ್ರೆಂಡ್ ಸೆಟ್ ಮಾಡಿದ್ರು ಅಂತ ಕೆಲವು ನಿಮ್ಗೆಲ್ಲ ಗೊತ್ತಿರೋ ಘಟನೆಗಳಿದೆ, ಕೆಲವು ಗೊತ್ತಿಲ್ಲದಿರೋ ಘಟನೆಗಳಿರ್ತವೆ. ಆ ಘಟನೆಯನ್ನ ಹೇಳ್ತೀನಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇಸ್ ದಾಂಡಿ ಮಾರ್ಚ್. ನಿಮ್ಮೆಲ್ಲರಿಗೂ ಗೊತ್ತೇ, ಸಬರ್ಮತಿ ಆಶ್ರಮದಿಂದ ದಾಂಡಿಯವರೆಗೂ ಗಾಂಧೀಜಿಯವರು ನಡ್ಕೊಂಡು ಹೋಗಿದ್ದು. When he started in Sabarmati Ashrama, he had only 76 followers. ಗಾಂಧೀಜಿ ಅವರಿಗೆ ಆಗ್ಲೇ ಒಂದು ಸ್ವಲ್ಪ ಜೈಲಿಗೆ ಹೋಗಿ ಬ್ರಿಟಿಷ್ ವಿರುದ್ಧ ಹೋಗಿದ್ದಕ್ಕೆ ಅವ್ರ ಕೆಟ್ಟ ಹೆಸರು ಕೂಡ ಬಂದಿತ್ತು. ಅಂಡ್ ಅವಾಗ ಕೂಡ ಒಂದು ಬೇರೆ ರೀತಿ ವಿಧವಾದಂತಹ ಒಂದು ಪ್ರತಿಕ್ರಿಯೆ ಕೂಡ ಬರ್ತಾ ಇತ್ತು. ಅದೇನು ಅಂದ್ರೆ ವೈಲೆನ್ಸ್ ಅಂತ. ನಮ್ಮ ಭಗತ್ ಸಿಂಗ್ ಅವರು ಆಗ್ಬಹುದು, ಆಜಾದ್ ಅವರು, ಆ ಒಂದು ಚಿಂತನೆ ಕೂಡ ಹರಡ್ತಾ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇಂದ ಹಿ ಡಿಡ್ ದಂಡಿ ಮಾರ್ಚ್. ದಂಡಿ ಮಾರ್ಚ್ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. He started with 76 people and then by the time he reached Dandi there were 30,000 people following him. 30,000 people. This broke the bone of the spine of British. ಯಾಕಂದ್ರೆ ನಮ್ಮ ಸಾಲ್ಟ್ ಅನ್ನ we can do our own salt, we can create our own salt, we can manufacture our own salt ಅನ್ನೋದನ್ನ ತೋರಿಸಿದ್ರು. ಅಷ್ಟೇ ಅಲ್ಲದೆ ಇವತ್ತು if you have some cause, what do? Run marathon for cancer, marathon for greenathon. ನಾವು ಮರಗಳನ್ನ ನೆಡಬೇಕು ಅಂದ್ರೆ we do a run. There are movies based on this. There is a movie called Forrest Gump where he runs for a cause. He just starts running and it becomes a cause by itself. ಇವತ್ತು ನಾವೇನೇ ಮಾಡಬೇಕು ಅಂದ್ರೆ ಕೆಲಸವನ್ನ one thing we do is we run for it. ಬೆಳಗ್ಗೆ 6 ಗಂಟೆಗೆ ಲಾಲ್ಬಾಗಿಂದ ಶುರು ಮಾಡ್ತೀವಿ, ಓಡ್ಕೊಂಡು ಹೋಗ್ತೀವಿ. ಇದನ್ನ ಸ್ಟಾರ್ಟ್ ಮಾಡಿದವರು ಯಾರು ಅಂದ್ರೆ ಗಾಂಧೀಜಿ. ಯಾವಾಗ ಮಾಡಿದ್ರು ಗಾಂಧೀಜಿ ಇದನ್ನ? So he's one of the biggest, finest trendsetters, most advanced. ಆ ಟ್ರೆಂಡ್ ನ ಇವತ್ತಿಗೂ ನಾವು ಫಾಲೋ ಮಾಡ್ತಾ ಇದೀವಿ. The thing is we don't know, we don't observe ಅಷ್ಟೇ, ಯಾರು ಮಾಡಿದ್ದು, ಯಾಕೆ ಮಾಡಿದ್ರು ಅಂತ. ಆ ಕಾಲದಲ್ಲಿ ಆ ವ್ಯಕ್ತಿ ಹಾಗೆ ಮಾಡಿದ್ರು. And ನೋಡಿ, he came to India from South Africa in 1915 and then in 1916-1917 he went to Champaran, which is in Bihar. ಎಲ್ಲರಿಗೂ ಗೊತ್ತಿದೆ ಚಂಪಾರಣ್ಯದ ರಿವೋಲ್ಟ್. ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ 90% of India's profession was agriculture. ಎಲ್ಲರೂ ಫಾರ್ಮರ್ಸ್ ಆಗಿದ್ದ ಕಾಲದಲ್ಲಿ ಬ್ರಿಟಿಷ್ನವ್ರು ಏನ್ ಮಾಡ್ತಾ ಇದ್ರು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವ ರೀತಿ ನಿಮ್ಗೆ ಎಂತಹ ರೀತಿಯಲ್ಲಿ ಹಾಳು ಮಾಡ್ಬೇಕು ಒಂದು ದೇಶ ಅಂದ್ರೆ ಎಲ್ಲದಕ್ಕೂ ಉದಾಹರಣೆ ಕೊಡೋಕೆ ಸಾಧ್ಯ ಇರೋದು ಬ್ರಿಟಿಷ್ನವರು ಮತ್ತೆ ನಮ್ಮ ಮುಘಲ್ ಇನ್ವೇಷನ್. ಏನ್ ಮಾಡಿದ್ರು ಅಂದ್ರೆ ಅವರ ಲ್ಯಾಂಡ್ ನಲ್ಲಿ, ನಮ್ಮ ಫಾರ್ಮರ್ಸಿನ ಲ್ಯಾಂಡ್, ರೈತರ ಲ್ಯಾಂಡ್ ನಲ್ಲಿ ಫರ್ಟೈಲ್ ಕ್ರಾಪ್ಸ್, ಫರ್ಟಿಲಿಟಿ ಇದ್ದಂತಹ ವೆಜಿಟೇಷನ್ ಇದ್ದಂತಹ ಲ್ಯಾಂಡ್ ನಲ್ಲಿ ಇಂಡಿಗೋವನ್ನ ಬೆಳಿಬೇಕು ಅಂತ, ಈ ಬಟ್ಟೆಗೆ ಬಣ್ಣ ಹೊಡೆಯುವಂತಹ ಇಂಡಿಗೋವನ್ನ ಬೆಳಿಬೇಕು. ಇಲ್ಲಿ they used to take the raw materials, ಯಾರು ಬ್ರಿಟಿಷ್ನವ್ರು, they never used to pay us. ಅದನ್ನ ತಗೊಂಡು ಇಲ್ಲಿನವ್ರ ಕೈಯಲ್ಲಿ ಕೆಲಸ ಮಾಡಿಸಿ ಅದನ್ನ ಲಂಡನ್ಗೆ ಕಳಿಸಿ ಅಲ್ಲಿಂದ ಬ್ರ್ಯಾಂಡಿಂಗ್ ಮಾಡಿಸಿ ಪುನಃ ಅದನ್ನ ಇಂಡಿಯನ್ಸ್ಗೆ ಮಾರೋರು. ಈ ರೀತಿಯಾಗಿ they used to take undue advantage of Indians. ಅಂಡ್ ನಮ್ಮ ರಾಜ ಮಹಾರಾಜ ಅವರು ಹಂಗೆ ಫ್ಯೂಡಲಿಸಮ್ ಎಷ್ಟಿತ್ತು ನಮ್ಮಲ್ಲಿ ಅಂದ್ರೆ ನಮ್ಮ ರಾಜ ಮಹಾರಾಜ ಅವರು ಅಷ್ಟೇ. ಇವತ್ತಿಗೂ ಇಫ್ ಯು ಗೋ ಟು ಜೈಪುರ್, ಇಫ್ ಯು ಸಿ ದ ಹೆರಿಟೇಜ್ ಸ್ಟ್ರಕ್ಚರ್ಸ್ ಆಫ್ ಕನ್ಸ್ಟ್ರಕ್ಟೆಡ್ ಬೈ ಬ್ರಿಟಿಷ್ ಅಲ್ಲ, ಯು ವಿಲ್ ಸಿ ದ ಟಾಯ್ಲೆಟ್ರೀಸ್, ಯಾವ ವಿಧವಾದಂಥ ಟಾಯ್ಲೆಟ್ರೀಸ್ ಯೂಸ್ ಮಾಡ್ತಾ ಇದ್ರು ಅಂತ, ಎಷ್ಟು ಎಕ್ಸ್ಪೆನ್ಸಿವ್ ಟಾಯ್ಲೆಟ್ರೀಸ್. ಅಷ್ಟು ಒಂದು ಫೂಲಿಶ್ನೆಸ್ ನಮ್ಮ ರಾಜರಿಗೂ ಕೂಡ ಇತ್ತು ಬ್ರಿಟಿಷ್ ಟೈಮಲ್ಲಿ. ಅಂತಹ ಗಾಂಧೀಜಿ, ವೆನ್ ಹಿ ವಾಸ್ ಜಸ್ಟ್ 1 or 2 years old in India, 1915 ಬಂದ ನಂತರ ಗಾಂಧೀಜಿ ಗೋಸ್ ಟು ಚಂಪಾರಣ್ಯ. ಹಿ ಸೇಸ್, ಸ್ಟಾಪ್ ಬೈಯಿಂಗ್ ಬ್ರಿಟಿಷ್ ಕ್ಲೋತ್ಸ್. ಅವ್ರನ್ನ ಜೈಲಿಗೆ ಹಾಕ್ತಾರೆ. ಯು ಡೋಂಟ್ ಹ್ಯಾವ್ ಟು ಬೈ ದೋಸ್ ಕ್ಲೋತ್. ನಿಮಗೆ ಆಗ್ಬೇಕು ಬ್ರಿಟಿಷಿನ ಬಟ್ಟೆ ಆಗ್ಬೇಕು. ಸ್ಪಿನ್ ಯುವರ್ ಓನ್ ಕ್ಲಾತ್, ಸ್ಪಿನ್ ಯುವರ್ ಓನ್ ಫ್ಯಾಬ್ರಿಕ್ ಅಂತ ಹೇಳಿ Charaka, he confesses in his autobiography, he says, when he for the first time suggested the idea of Charaka, he hadn't seen a Charaka, he had only heard about it. Charakada ಬಗ್ಗೆ ಕೇಳಂತಹ ವ್ಯಕ್ತಿ, with his confidence, he says, Charaka will be the solution. Now, just try to validate this, try to compare this. ಇದೆಲ್ಲ ಹಿಂಗೆ ಟ್ರೆಂಡ್ ಸೆಟ್ ಆಯ್ತು ಅಂತ ಹೇಳಿದ್ರೆ, ಇವತ್ತು ನರೇಂದ್ರ ಮೋದಿ ಅವರು ಒಂದು ಮಾಡಿದ್ರು ರೀಸೆಂಟ್ ಆಗಿ, ಆತ್ಮನಿರ್ಭರ್ ಭಾರತ್ ಅಂತ. ಆತ್ಮನಿರ್ಭರತೆ ಅಂದ್ರೆ ಸೆಲ್ಫ್ ಡಿಪೆಂಡೆನ್ಸಿ. ನಮ್ಮ ಕೆಲಸವನ್ನ ನಮ್ಮ ಮೇಡ್ ಇನ್ ಚೈನಾ ಆಗಿರೋದನ್ನ ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ರು. ಎಲ್ಲದನ್ನು ಇಂಡಿಯಾದಲ್ಲಿ ಆತ್ಮನಿರ್ಭರತೆಯನ್ನು ತಂದು ಕೊಟ್ಟಂತಹ ನರೇಂದ್ರ ಮೋದಿಜಿ ಇದನ್ನ ಮಾಡಿದಂಥವ್ರು ಯಾರು ಅಂದ್ರೆ ಗಾಂಧೀಜಿ ಅವರು ಮುಂಚೆನೆ ಮಾಡಿದ್ರು. ಅದನ್ನ ಸರಿಯಾಗಿ ಬಳಸ್ಕೊಂಡು ಮೋದಿ ಅವರು ನಮಗೆ ಇನ್ನೊಂದು, ಹಿ ರೀಪ್ಯಾಕೇಜ್ಡ್ ಇಟ್ ಅಂಡ್ ಗೇವ್ ಇಟ್ ಟು ಅಸ್. ಇಮ್ಯಾಜಿನ್ ಅಗ್ರಿಕಲ್ಚರ್ 90% ಪ್ರೊಫೆಷನ್. ದಟ್ ಮೀನ್ಸ್ ವರ್ಷದಲ್ಲಿ 12 ಮಾಸಗಳು, 12 ತಿಂಗಳು ಇರುತ್ತೆ. ಅದ್ರಲ್ಲಿ 4 ತಿಂಗಳು ಫಾರ್ಮರ್ಸಿಗೆ ಕೆಲಸ, ಇನ್ನು 8 ತಿಂಗಳು ಏನ್ ಮಾಡ್ತಾರೆ? ಸೊ ಹಿ ಗೇವ್ ದಿಸ್ ಪ್ರೊಫೆಷನ್ ಟು ಎವ್ರಿ ಒನ್ ಅಂಡ್
ಥ್ರೂಔಟ್ ದ ಇಯರ್ ಎಲ್ಲರೂ ದೇ ವಾಸ್ ಸ್ಪಿನ್ನಿಂಗ್ ದ ಚರಕ. ಅಂಡ್ ಹೌ ಆರ್ ದ ಸ್ಪಿನ್ನಿಂಗ್? ಒಂದ್ ಕಡೆ ಕ್ರಿಶ್ಚಿಯನ್ಸ್, ಒಂದ್ ಕಡೆ ಮುಸ್ಲಿಮ್ಸ್, ಒಂದ್ ಕಡೆ ದಲಿತು, ಒಂದ್ ಕಡೆ ಬ್ರಾಹ್ಮಣರು, ಒಂದ್ ಕಡೆ ಹಿಂದೂವಿನ ಬೇರೆ ಕಾಸ್ಟ್, ಜೈನರು, ಸಿಖ್ರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಚರಕವನ್ನ ತಿರುಗಿಸ್ತಾ ಇದ್ರು. ಸೊ ದಟ್ಸ್ ಆಲ್ಸೋ ಅನದರ್ ವೇ ಆಫ್ ಬ್ರಿಂಗಿಂಗ್ ಈಕ್ವಾಲಿಟಿ. ಈ ರೀತಿಯಾಗಿ ಎಂತಹ ಒಂದು ಟ್ರೆಂಡ್ ಸೆಟ್ಟರ್ ಅಂದ್ರೆ, ಐ ಟೆಲ್ ಯು ವಾಟ್ ಕೈಂಡ್ ಆಫ್ ಅನ್ ಇನ್ಫ್ಲೂಯೆನ್ಸರ್ ಗಾಂಧೀಜಿ ವಾಸ್. Martin Luther King has himself mentioned about Gandhiji. Nelson Mandela has mentioned about Gandhiji. And ಇನ್ನೊಂದು ಹೇಳ್ತೀನಿ, ಈಗ ಸ್ಟೇಟ್ ಆಫ್ ಅಲ್ಬಾಮಾ USA ಅಲ್ಲಿ ದಿಸ್ ಹ್ಯಾಪೆಂಡ್. ಇವತ್ತಿಗೂ there is a museum and a sculpture of this. It's a beautiful story. ಹೆಂಗೆ ಗಾಂಧಿಯವರ ಇನ್ಫ್ಲೂಯೆನ್ಸ್ ಹೇಗಿತ್ತು ಅಂತ. ಗಾಂಧೀಜಿಯವರು ಸತ್ತು 7 ವರ್ಷಗಳ ನಂತರ 1955 ಅಲ್ಬಾಮಾ ಅಲ್ಲಿ ಮಾಂಟ್ಗೊಮೆರಿಯಲ್ಲಿ there was a rule when British used to rule Africa and also entire American ಇದೆಲ್ಲ ಆಯ್ತಲ್ಲ, ರೆವಲ್ಯೂಷನ್ ಎಲ್ಲ. ಆ ಟೈಮಲ್ಲಿ ಏನಾಯ್ತು ಅಂದ್ರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇಮ್ಯಾಜಿನ್ ಅ ಬಸ್. ಆ ಬಸ್ನಲ್ಲಿ ಫಸ್ಟ್ ಹಾಫ್ ಆಫ್ ದ ಬಸ್ ವಾಸ್ ರಿಸರ್ವ್ ಟು ವೈಟ್ಸ್. ಲಾಸ್ಟ್ ಸೀಟ್ಸ್ were not reserved to blacks, but blacks ತಗೊಂಡ್ರ ಟಿಕೆಟ್ ಅನ್ನ they were supposed to sit in the last seat. And mind you, the payment was the same. Ticket price was the same for whites and black. So ಒಂದ್ಸತಿ ಏನಾಯ್ತು ಅಂದ್ರೆ, ರೋಸಾ ಪಾರ್ಕ್ಸ್ ಅಂತ, a lady by name Rosa Parks, 1955. This changed the way American system was working. Alabama ಹೇಗಿತ್ತು, Alabama changed everything. First movement ಇದು ಅಲ್ಲಿನ ವೆಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ. ಏನಾಗುತ್ತೆ, and another rule was, in case say the bus capacity was 40 people, 20 ಜನ ವೈಟ್ 20 ಜನ ಬ್ಲಾಕ್ ಇದ್ದಾರೆ ಅಂದ್ರೆ, if there was a 21st person who boarded on the bus, ಯಾರೊಬ್ಬ ವೈಟ್ ಬಂದ ಅಂದ್ರೆ the black was supposed to get up and offer him the seat. That was the rule. ಹೀಗಿದ್ದಾಗ ಈ ರೋಸಾ ಪಾರ್ಕ್ಸ್ ಅನ್ನುವ ಲೇಡಿ, she had heard about Gandhiji, she had also read about Gandhiji. ಒಬ್ಬ ಬರ್ತಾನೆ, ವೈಟ್ ಸ್ಕಿನ್ ಫೆಲೋ. he comes and he says, you know, the seats are all done, ಎಲ್ಲ ಆಕ್ಯುಪೈ ಆಗಿದೆ, so you get up and offer me your seat ಅಂತ. She says, I can't offer you my seat. Why should I offer you my seat? I have paid the ticket. This is my seat ಅಂತ. She knew the consequence. ಗಾಂಧೀಜಿ ಅವರಿಗೆ ಡರ್ಬನ್ ಇಂದ ಜೋಹಾನೆಸ್ಬರ್ಗ್ ಹೋಗುವಾಗ ಟ್ರೈನಿಂದ ಎಸೆದ್ರಲ್ಲ, ಬಿಸಾಕಿದ್ರಲ್ಲ ಆಚೆ, ಅದೇ ತರ they physically lifted this lady by name Rosa Parks and they threw her out of the bus. ಬಿದ್ದಂಥವಳು ಈ ವಿಚಾರ ಮಾರ್ಟಿನ್ ಲೂಥರ್ ಕಿಂಗ್ಗೆ ಗೊತ್ತಾಯ್ತು. ಏನ್ ಮಾಡಿದ್ರು ಅಂದ್ರೆ, they brought in a rule. ಏನು, ಗಾಂಧೀಜಿ ಅವರಂತೆ ನಾನ್ ಕೋಆಪರೇಷನ್. Let us not use any public service offered by the whites. 1 ವರ್ಷಗಳ ಕಾಲ no black skinned person used any public transport, public places ಹೋಗ್ತಿರ್ಲಿಲ್ಲ. ಹೇಗೆ ಅಂದ್ರೆ, 18 ಕಿಲೋಮೀಟರ್ ದೂರ ಇದೆ, 18 ಕಿಲೋಮೀಟರ್ ನಡ್ಕೊಂಡು ಹೋಗೋರು, ಅಥವಾ if there was a black cab driver, he used to offer it for the same cost of the bus ticket price. ಈ ತರ 1 ವರ್ಷಗಳ ಕಾಲ ನಡೀತು. and then ಅವ್ರ ಬ್ಯಾಂಕ್ರಪ್ಟ್ ಆಗ್ಬಿಡ್ತು, ಗವರ್ಮೆಂಟ್ ಬ್ಯಾಂಕ್ರಪ್ಟ್ ಆಗ್ಬಿಡ್ತು ಮಾಂಟ್ಗೊಮೆರಿಯಲ್ಲಿ. ಸೊ this went to the apex court. ಅಲ್ಲಿ apex court ಹೋಗಿ Martin Luther King pushed it forward, and for the first time in the history of the world, India ಆದ್ಮೇಲೆ ರೂಲ್ ಚೇಂಜ್ ಮಾಡಿ they said, ಇವತ್ತಿನಿಂದ there is no discrimination between black and white in public places ಅಂತ. 1 year movement. ಇವತ್ತಿಗೂ ಕೂಡ ರೋಸಾ ಪಾರ್ಕ್ಸ್ ಅವರ ಇದಿದೆ, ಸ್ಮರಣೆ ಮಾಡ್ತಾರೆ. they call her the lady who brought in a change ಅಂತ. ಸೊ ಈ ತರ ಗಾಂಧೀಜಿ has influenced so many people. ಅಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಗಾಂಧಿ ಎಂತಹ ರೆವಲ್ಯೂಷನ್ ಅನ್ನು ತಂದ್ರು, ಯಾವ ರೀತಿಯಾಗಿ ಜನರನ್ನ ಚೇಂಜ್ ಮಾಡಿದ್ರು ಅಂತ. ವೈಲೆನ್ಸ್ ಇತ್ತು, ವೈಲೆನ್ಸ್ ಮುಂಚೆನೂ ಇತ್ತು. ಸೆಕೆಂಡ್ ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್, ಈ ಒಂದು 20th ಸೆಂಚುರಿಯಲ್ಲಿ ಏನೇನಾಯ್ತು, ಟೋಟಲ್ ಕೌಂಟ್ ಆಫ್ ಡೆತ್ ಕಮ್ಸ್ ಅಪ್ ಟು 90 million. 50 million ಇದ್ರಲ್ಲಿ ಮಾತ್ರ ಬಂದ್ರೆ ಟೋಟಲ್ ಡೆತ್ ಅಕ್ರಾಸ್ ದ ವರ್ಲ್ಡ್. ಮುಸೋಲಿನಿ ಆಗ್ಬೋದು, ಹುಜೋ ಆಗ್ಬೋದು, ಅಥವಾ ಹಿಟ್ಲರ್ ಆಗ್ಬೋದು, ಅಂಥವರ ಸರ್ಕಾರದಲ್ಲಿ, ಅಂಥವರ ರೆಜಿಮ್ನಲ್ಲಿ. ನೆಪೋಲಿಯನ್, ವಾಟ್ ಡಿಡ್ ನೆಪೋಲಿಯನ್ ಡು? ಗಾಂಧಿ ಅವರ ಒಂದು ನೇತೃತ್ವದಲ್ಲಿ, you know the number of deaths? 50,000. Where is 50 million and where is 50,000 in his method? So this is the influence of Gandhi. And one more thing which is very, very interesting for me is Gandhiji's marketing abilities, reaching out to people. Ivattu we have social media, you know, we give so much of importance. It says 24 hours ಅಲ್ಲಿ ಅದು ರಿಪೋರ್ಟ್ ಹೇಳ್ತಾ ಇತ್ತು, ನಾನು ಮೊನ್ನೆ ಅದು ಓದ್ತಾ ಇದ್ದೆ. 24 hours ಅಲ್ಲಿ -7 hours 8 hours of sleep, 95%, 90 to 95% of the screen time is there on the phone. So ನಮ್ಮ ಜನರೇಷನ್ ಅವರು, most of them are always on WhatsApp, Instagram, Facebook and other Twitter and other social media platforms.
ಇವತ್ತಿನ ಟ್ರೆಂಡ್ ಏನು, ಕಮ್ಯುನಿಕೇಟ್, ರೀಚ್ ಔಟ್ ಟು ಪೀಪಲ್, ಗೋ ಟು ಪೀಪಲ್, ಟಾಕ್ ಟು ಪೀಪಲ್ ಅನ್ನೋದು ಇವತ್ತಿನ ಒಂದು ಪದ್ಧತಿ. If you go back in time, when in early 90s, this was not there. This was not the case. This was not at all the case. You never bothered to communicate, to stay in touch. ಆದರೆ ಗಾಂಧೀಜಿ ಅವ್ರು ಹೇಳ್ತೀನಿ ನಾನು, there is something about the soil of Gujarat, I'll tell you. ಎಲ್ಲಿಂದ ಅಂದ್ರೆ ಕೃಷ್ಣನಿಂದ ತಗೊಂಬನ್ನಿ. Krishna was the biggest marketer. Lord Krishna was the biggest marketer, if you ask me. ಎಂತಹ ಒಂದು ಬದಲಾವಣೆನ ತಂದಿದ್ದಾನೆ ಕೃಷ್ಣ. A boy who was born behind the bars, who had no proper parentage, who had no proper guidance, he built the city of Dwarka. Andre he instills dharma in Bharatavarsha. Entaha ಒಂದು ವ್ಯಕ್ತಿ, and he comes from Gujarat. ಅದು something from that soil. ಅವನು ಎಲ್ಲೇ ಹುಟ್ಟಿರಬಹುದು, he belonged to Mathura ಇರಬಹುದು, ಆದರೆ ಗುಜರಾತ್ ನಲ್ಲಿ he established. He chose Gujarat for his establishment for various political reasons, other reasons. And ಗಾಂಧೀಜಿ ಅವರು and even Narendra Modi ಅವರು, they know how to sell. ಈ ಗುಜರಾತಿಗಳಿಗೆ they have this innate nature of selling. So that was there in ಗಾಂಧೀಜಿ, and I think we should adapt that. ಅದನ್ನ ಅಡಾಪ್ಟ್ ಮಾಡೋದು ಒಳ್ಳೆಯ ಒಂದು ಉದಾಹರಣೆ ನಮಗದು. ಯಾಕಂದ್ರೆ ಗಾಂಧೀಜಿ, I'll tell you, you'll be shocked to know this. ಸಬರ್ಮತಿ ಆಶ್ರಮದಲ್ಲಿ ಗಾಂಧೀಜಿ used to write letters to stay in touch with people. Anyone could write to ಗಾಂಧೀಜಿ. Write a letter ಅಂದ್ರೆ anyone could tweet to ಗಾಂಧೀಜಿ. ಇವತ್ತಿನ ಸಿನಾರಿಯೋಲ್ಲಿ anyone could tweet to ಗಾಂಧೀಜಿ. ಬಟ್ ಇವತ್ತು ಹೇಗಿದೆ ಪರಿಸ್ಥಿತಿ? ಯು ಹ್ಯಾವ್ ಇಂಟರ್ನೆಟ್, ಯು ಹ್ಯಾವ್ ಎಲೆಕ್ಟ್ರಿಸಿಟಿ, 1 ಸೆಕೆಂಡ್ ರಿಯಲ್ ಟೈಮ್ ಬೇಸಿಸ್ ಅಲ್ಲಿ ಆಗುತ್ತೆ. ಅವಾಗ ಗಾಂಧೀಜಿ ಕಾಲದಲ್ಲಿ ಹೇಗೆ ಪೋಸ್ಟ್ ಮ್ಯಾನ್ ಕೊಡಬೇಕು, ರಿಸ್ಕ್ ಆಫ್ ಇನ್ಫಾರ್ಮೇಶನ್ ಲೀಕೇಜ್. ನಾನಿನ್ನು ಗಾಂಧೀಜಿಗೆ ಬರೀತಾನೆ ಕಾನ್ಫಿಡೆನ್ಷಿಯಲ್, ಮಧ್ಯದಲ್ಲಿ ಯಾರೋ ಪೋಸ್ಟ್ ಮ್ಯಾನ್ ಹೋಗ್ಬಿಟ್ಟು ಯಾರೋ ಬ್ರಿಟಿಷ್ ಕೊಟ್ಬಿಟ್ರೆ ಹರಿದು ಓದ್ಬಿಡ್ತಾನೆ, ಆ ಒಂದು ಭಯ. ಈ ತರ ಪರಿಸ್ಥಿತಿಯಲ್ಲಿ ಗಾಂಧೀಜಿ ಹ್ಯಾಸ್ ರಿಟನ್ 35,000 ಲೆಟರ್ಸ್. 35,000 letters in his lifetime. Imagine that man's marketing abilities. He was always in touch with people. He knew what the smallest of the small person was doing. ಇಂಡಿಯಾದಲ್ಲಿ ಏನೇನ್ ಆಗ್ತಾ ಇದೆ ಯಾವ ಕಾರ್ನರ್ ಅಲ್ಲಿ, he knew it. ಆ ಕಾಲದಲ್ಲಿ he ran 6 publications in 6 languages, newspaper. Your newspaper was being published in London. His newspaper was being published in Africa. He used to write regularly. Gandhiji used to write in Gujarati, in English, in Hindi. ಬೇರೆ ಯಂಗ್ ಇಂಡಿಯಾ ಎಷ್ಟೊಂದು ಅವರ ಇದಿದೆ, ನ್ಯೂಸ್ ಪತ್ರಿಕೆಗಳಿದೆ. ಎಂತಹ ಒಂದು ವ್ಯಕ್ತಿ, ಅವಾಗಲೇ ಮಲ್ಟಿಫೆಸೆಟೆಡ್ ಟ್ಯಾಲೆಂಟ್. He was a lawyer by profession, he was a journalist, he was a social reformer, he was a politician, he was a philosopher, he was a spiritualist. ಏನೇನ್ ಮಾಡಿಲ್ಲ ಗಾಂಧೀಜಿ. So namge we confine ourselves to Gandhi's non-violence, Gandhi's very meek policies. If you slap me, I'm going to show my right cheek, slap me. No, ಅದು ಸರಿ, ಅದನ್ನ ಹಿಡ್ಕೊಂಡು ಹೋಗ್ಲಿ, ಅದು ಯಾರಿಗೆ ಆದರ್ಶವಾಗುತ್ತೋ ಅವ್ರು ತಗೊಳ್ಳಿ. ಆದರೆ ಗಾಂಧಿಯಲ್ಲಿ ಅನೇಕರು ಕಾಣದೇ ಇರುವಂಥ ವಿಚಾರಗಳು ಎಷ್ಟಿದೆ, ಅದು ನಮಗೆ ಆದರ್ಶವಾಗಬೇಕು. ಈ ಗಾಂಧಿ ಆಸ್ ಅ ಫಿಲಾಸಫರ್, ಗಾಂಧಿ ಆಸ್ ಅ ಸ್ಪಿರಿಚುವಲಿಸ್ಟ್, ಐ ಟೆಲ್ ಯು, ಎಂತಹ ವ್ಯಕ್ತಿತ್ವ ಅಂದ್ರೆ, ಇಲ್ಲಿ ನಂಗೆ ವೆನ್ ಯು ಆರ್ ವೆಲ್ಕಮಿಂಗ್ ದ ಅದರ್ ಗೆಸ್ಟ್, ಐ ಹರ್ಡ್ ದಟ್ ಶಿ ಟೀಚಸ್ ಭಗವದ್ ಗೀತಾ. ಸೊ ದಿಸ್ ಇಸ್ ಒನ್ ಮೋರ್ ಥಿಂಗ್ that I was influenced about Gandhiji. Wherever he went, Gandhiji carried Bhagavad Gita with him. Bhagavad Gitaಯ 18 ಅಧ್ಯಾಯಕ್ಕೂ ಇಂಟರ್ಪ್ರಿಟೇಷನ್ ಅಂಡ್ ಟ್ರಾನ್ಸ್ಲೇಷನ್ ಬರೆದಂತಹ ವ್ಯಕ್ತಿ ಒಬ್ಬರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯ ಮಧ್ವಾಚಾರ್ಯರು ಕೂಡ ಬರೆದಿದ್ದಾರೆ, ಮತ್ತು ಗಾಂಧೀಜಿ. He has a book on Bhagavad Gita, The Teachings of Krishna, a book on Bhagavad Gita ಗಾಂಧೀಜಿ ಬರೆದಿದ್ದಾರೆ. Look at his spiritual side. He has written more than 50,000 papers, 50,000 sheets on Hindu philosophy, on the food system, on marriage. Wedding ಅನ್ನೋದು ಹೇಗಿರಬೇಕು, ಮ್ಯಾರಿಡ್ ಲೈಫ್ ಅನ್ನೋದು ಹೇಗಿರಬೇಕು ಅಂತ ಬರೆದಿದ್ದಾರೆ. ಸೊ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಆ ಥರ ಗಾಂಧೀಜಿಯವರ ತಿಳಿಯದ ಕ್ಷೇತ್ರವಿಲ್ಲ. So this is another thing we need to learn from Gandhiji. ಎಂತಹ ಒಂದು ಸ್ಪಿರಿಚುವಲಿಸ್ಟ್, ಎಂತಹ ಒಂದು ಫಿಲಾಸಫರ್. He experimented with his own brahmacharya, ಅವರ own chastity ಮೇಲೆ he experimented. Of course, there are other discussions, other arguments on that. ಗಾಂಧೀಜಿ ಅವರು ಅವರ ಆಶ್ರಮದಲ್ಲಿ ನಡೆಸ್ತದಂತಹ ರೀತಿ, ಅವರು ಮಾಡಿದಂಥ ಎಕ್ಸ್ಪೆರಿಮೆಂಟ್ಸ್ which were back then they were a lot of people were against it. ಗಾಂಧೀಜಿಯವರ ಅನೇಕ ನಿರ್ಧಾರಗಳು, people were against that. ಅದೇನೇ ಆಗ್ಬಹುದು, ಗಾಂಧೀಜಿಯವರು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ. ಆದರೆ
ಆದ್ರೆ ಐ ಟೆಲ್ ಯು ಒನ್ ಥಿಂಗ್, ಗಾಂಧೀಜಿ ಅವರು ಏನೇನು ಒಳ್ಳೇದು ಮಾಡಿದಾರಲ್ಲ ಅದರಿಂದ ನಾವೇನು ಕಲಿಬಹುದು ಅಂದ್ರೆ ಈ ತರ ಬದುಕಬೇಕು ಅಂತ ಕಲಿಬಹುದು. ಆದ್ರೆ ಗಾಂಧೀಜಿ ಅವರು ಏನೇನು ಕೆಟ್ಟ ನಿರ್ಧಾರಗಳನ್ನು ತಗೊಂಡಿದ್ದಾರೆ, ಹಿಸ್ ಫೇವರಿಟಿಸಮ್ ಟುವರ್ಡ್ಸ್ ಸೆಕ್ಟ್ ಆರ್ ಅ ಪರ್ಸನ್, ಅವ್ರು ಮಾಡಿದಂತ ಅನೇಕ ತಪ್ಪು ನಿರ್ಧಾರಗಳಾಗಬಹುದು. ಸಿ ಅಲ್ಟಿಮೇಟ್ಲಿ ಹಿ ವಾಸ್ ಆಲ್ಸೋ ಹ್ಯೂಮನ್. ಯು ಕಾಂಟ್ ಎಕ್ಸ್ಪೆಕ್ಟ್ ಹಿಮ್ ಟು ಬಿ ಲೈಕ್ ಕೃಷ್ಣ. ನಾವಿವತ್ತು ರಾಮನ್ ಬಗ್ಗೆ ಮಾತಾಡ್ಬೇಕಾದ್ರೂ ಕೂಡ ಹೆಂಡತಿಯನ್ನ ಬಿಟ್ಟ ಅವನು ಅಂತ ಹೇಳ್ತೀವಿ. ಹೆಂಡತಿಯನ್ನ ಬಿಟ್ಟವಂತವನು ನಮ್ಮ ರಾಜ್ಯವನ್ನು ಏನು ಆಳ್ತಾನೆ ಅಂತ. ಆದ್ರೆ ರಾಮ ಇಸ್ ಬಿಯಾಂಡ್ ಆಲ್ ದಟ್. ಆದ್ರೂ ಕೂಡ ವಿ ವರ್ಷಿಪ್ ರಾಮ. ವೈ ಡು ವಿ ವರ್ಷಿಪ್ ರಾಮ? ಒಂದ್ ಕಡೆ ರಾಮ ಕಟ್ಕೊಂಡಂತಹ ಏಕೈಕ ಹೆಂಡತಿಯನ್ನ ಬಿಟ್ಟ, ಮತ್ತೊಂದ್ ಕಡೆ ಕೃಷ್ಣ ಅವನದಲ್ಲದಂತಹ 16,108 ಜನ ಪತ್ನಿಯರಂತ ತಾಗಿಸ್ಕೊಂಡ. ಹಿ ಗೇವ್ ದೆಮ್ ಅ ಸ್ಟೇಟಸ್. ವಿ ಕಾಲ್ ದೆಮ್ ಗಾಡ್, ವಿ ವರ್ಷಿಪ್ ದೆಮ್ ಈವನ್ ಟುಡೇ. ಅಂಡ್ ಗಾಂಧೀಜಿಯವರಿಂದ ನಾವೇನ್ ಕಲಿಬೇಕು ಅಂದ್ರೆ ಹೇಗ್ ಬದುಕಬೇಕು ಅನ್ನೋದು ಕಲಿಬೇಕು, ಹೇಗ್ ಬದುಕಬಾರ್ದು ಅನ್ನೋದು ಕಲಿಬೇಕು. ಸೊ ಎಲ್ಲ ವಿಧದಲ್ಲೂ ಗಾಂಧೀಜಿ ಹ್ಯಾಸ್ ಟಾಟ್ ಅಸ್ ಲೆಸನ್ಸ್. ಸೊ ಇನ್ ಅ ವೇ, ಇಫ್ ಐ ಹ್ಯಾವ್ ಟು ಕನ್ಕ್ಲೂಡ್ ಮೈ ಟಾಕ್ ಆನ್ ಗಾಂಧೀಜಿ, ಕೆಲವು ವ್ಯಕ್ತಿಗಳು ವೆರಿ ವೆರಿ ಇಂಟ್ರೀಗಿಂಗ್, ವೆರಿ ಏನ್ ಮಾಡ್ತೀರ, ದೇ ಹಾಂಟ್ ಯು. ಕೆಲವು ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಗಾಂಧೀಜಿ ವಾಸ್ ಕಾಲ್ಡ್ ದ ಫ್ರೆಂಡ್ ಆಫ್ ಬ್ರಿಟನ್. ಬ್ರಿಟಿಷ್ನವರು ಹೇಳ್ತಾನೆ, ಅಲ್ಲಿನ ಜಾರ್ಜ್ ಕಿಂಗೆ ಹೇಳ್ತಾನೆ, ಯು ಆರ್ ಅ ಫ್ರೆಂಡ್ ಆಫ್ ಬ್ರಿಟಿಷ್ ವೆನ್ ಯು ಆರ್ ಇನ್ ಸೌತ್ ಆಫ್ರಿಕಾ ಅಂತ. ವಾಟ್ ಹ್ಯಾಪನ್ ಟು ಯು ವೆನ್ ಯು ರೀಚ್ಡ್ ಇಂಡಿಯಾ ಅಂತ. ಅಂಡ್ ಗಾಂಧಿ ಅವ್ರು ಹೆಂಗೆ ಹೇಳ್ತಾರೆ ಅವ್ರಿಗೆ ವಾಪಸ್ಸು, ಗಾಂಧೀಜಿ ಸೇಸ್, ಯು ಮೈಟ್ ಇಂಪ್ರಿಸನ್ ಮೀ, ಯು ಮೈಟ್ ಪನಿಷ್ ಮೀ, ಯು ಮೈಟ್ ಬ್ರೇಕ್ ಮೈ ಬೋನ್ಸ್, ಯು ಮೈಟ್ ಕಿಲ್ ಮೀ, ಅಟ್ ದಿ ಎಂಡ್ ಆಫ್ ಇಟ್ ಯು ವಿಲ್ ಹ್ಯಾವ್ ಮೈ ಡೆಡ್ ಬಾಡಿ ಅಂಡ್ ನಾಟ್ ಮೈ ಕನ್ಸೆಂಟ್ ಅಂತ. ಅದು ಗಾಂಧಿಯ ಸ್ಪಿರಿಟ್, ಅದು ಗಾಂಧೀಜಿಯವರ ಸ್ಪಿರಿಟ್. ಆದರೆ ವೆನ್ ಐ ಸೇ ದಟ್ ಗಾಂಧಿಯವರ ನಾನ್ ವೈಲೆನ್ಸ್, ಗಾಂಧೀಜಿಯವರ ನಾನ್ ಕೋಆಪರೇಷನ್, ಇಸ್ ಇಟ್ ರಿಲೆವೆಂಟ್ ಈವನ್ ಟುಡೇ? ಹಾಗೆ ಫಂಕ್ಷನ್ ಮಾಡಬೇಕಾ ಅಂದ್ರೆ ಡೆಫಿನೆಟ್ಲಿ ನೋ. ಅದೇ ತರ ಫಂಕ್ಷನ್ ಮಾಡಬೇಕು ಅನ್ನೋದಿಲ್ಲ. ಆ ಕಾಲಕ್ಕೆ ಏನ್ ಸೂಕ್ತ ಇತ್ತು ಅದನ್ನು ಗಾಂಧೀಜಿಯವರು ಮಾಡಿದ್ರು. 5,000 ವರ್ಷಗಳ ಕಾಲದ ಹಿಂದೆ ಏನ್ ಸೂಕ್ತ ಇತ್ತು ಅದು ಕೃಷ್ಣ ಮಾಡಿದ. 7,500 ವರ್ಷಗಳ ಹಿಂದೆ ಏನ್ ಸೂಕ್ತ ಇತ್ತು ಅದು ರಾಮ ಮಾಡಿದ. 2,000 ವರ್ಷಗಳ ಹಿಂದೆ ಏನ್ ಸೂಕ್ತ ಇತ್ತು ಅದು ಚಾಣಕ್ಯ ಮತ್ತೆ ಚಂದ್ರಗುಪ್ತ ಮೌರ್ಯ, ಅಶೋಕ ಮಾಡಿದ್ರು. ಈಗಿನ ಕಾಲಕ್ಕೆ ಏನ್ ಸೂಕ್ತ ಇವಾಗ, ಇಫ್ ಚೈನಾ ಇಸ್ ಅಟ್ಯಾಕಿಂಗ್ ಅಸ್, ಚೈನಾ ಇಸ್ ಸ್ಪ್ರೆಡಿಂಗ್ ದೇರ್ ಜಿಯೋಗ್ರಫಿ, ನಮ್ಮ ದೇಶದ ಪಾಲನ್ನ ಅವ್ರದ್ದು ಅಂತ ಹೇಳ್ಕೊಂಡು, ಅಥವಾ ಪಾಕಿಸ್ತಾನ ಈ ಕಡೆಯಿಂದ ನಮಗೆ ಮಾಡಬಾರ್ದು ಕೆಲಸಗಳನ್ನ ಮಾಡ್ತಿರುವಾಗ, ವಿ ಕಾಂಟ್ ಸೇ ನಾನ್ ವೈಲೆನ್ಸ್, ಸತ್ಯಾಗ್ರಹ ಮಾಡ್ತೀನಿ. ನೋ, ವಿ ಕಾಂಟ್ ಡೂ ದಟ್. ಟುಡೇ ದ ಸಿನಾರಿಯೋ ಇಸ್ ಡಿಫ್ರೆಂಟ್. ಆಗಿನ ಕಾಲದ ಸಿನಾರಿಯೋ ಇಲ್ಲ. ಒಂದ್ ಕಡೆ ಕೃಷ್ಣ ಹೇಳ್ತಾನೆ, ಹಿಂಸೆ ಅನ್ನೋ ಹಾದಿನ ದಾಟದ ಮೇಲೆ ಅಹಿಂಸೆ ಹುಟ್ಟೋದು ಅಂತ. ಒಂದ್ ಕಡೆ ರಾಮನ ಆದರ್ಶ ನೋಡ್ತೀವಿ. ಈವನ್ ಇಫ್ ರಾವಣ ವಾಸ್ ಹಿಸ್ ಎನಿಮಿ, ರಾಮ ಸಲ್ಯೂಟೆಡ್ ಹಿಮ್. ವಾಲಿ ಎಂತಹ ಗ್ರೇಟ್ ವಾರಿಯರ್ ಅಂತ ರಾಮನೇ ಹೇಳ್ತಾನೆ. ಒಂದ್ ಕಡೆ ಆ ಆದರ್ಶವನ್ನ ನೋಡ್ತೀವಿ. ಮತ್ತೊಂದ್ ಕಡೆ ಈ ಕಡೆ 15ನೇ ಶತಮಾನದಲ್ಲಿ ಬಂದಂತ ಪುರಂದರದಾಸರು, ಹಿ ಗೇವ್ ಅವೇ ಆಲ್ ಹಿಸ್ ವೆಲ್ತ್. ಪುರಂದರದಾಸರು ಹಿ ಯೂಸ್ ಟು ಗಿವ್ ಲೋನ್ ಟು ದ ಕಿಂಗ್ ಆಫ್ ವಿಜಯನಗರ ಎಂಪೈರ್ ಅಂತ ಕೇಳ್ತೀವಿ. ಅಷ್ಟು ರಿಚ್ನೆಸ್. ಅರಮಳೆಯ ಪಾರ್ಥಸಾರಥಿ ಅವರು 2002ರಲ್ಲಿ ಹಿ ಕನ್ವರ್ಟೆಡ್ ನವಕೋಟಿ ನಾರಾಯಣಸ್ ಇದು ಎಷ್ಟು ಬರುತ್ತೆ ಅಂತ, 25,92,922 zillion US dollars in 2002. That is 1140,8055402054 followed by 24 zeros or something. That was the amount. ಅದು 2002 ಅಲ್ಲಿ. ನಮ್ಮ ಇಂಡಿಯನ್ ಏನಿದೆ ಎಕ್ಸ್ಚೇಕರ್ ಅದಕ್ಕಿಂತ ಜಾಸ್ತಿ ಇತ್ತು ಪುರಂದರದಾಸರ ಹತ್ರ. ಅದಷ್ಟನ್ನು ದಾನ ಮಾಡಿ ಕೇವಲ ಚಿಟಿಕೆ ತಂಬೂರಿ ಹಿಡಿದು ಕಾಲಿ ಗೆಜ್ಜೆ ಕಟ್ಟಿ ಬಂದ್ರಲ್ಲ ಪುರಂದರದಾಸರು. ಅದು ಆ ಕಾಲದ ಆದರ್ಶ. ಈ ಕಾಲದಲ್ಲಿ ಹಾಗಿರ್ತೀರಾ? ಹಾಗಿರಕ್ಕಾಗಲ್ಲ. ಬಟ್ ಆ ಆದರ್ಶವನ್ನು ಕಲ್ತ್ಕೋಬೇಕು. ಎಲ್ಲೆಲ್ಲಿ ವೇರ್ ಎವರ್ ಯು ಗೆಟ್ ದ ಸ್ಕೋಪ್, ವೇರ್ ಎವರ್ ಯು ಥಿಂಕ್ ಯು ಕ್ಯಾನ್ ಇಂಪ್ಲಿಮೆಂಟ್ ಇಟ್, ಯು ಶುಡ್ ಇಂಪ್ಲಿಮೆಂಟ್ ಇಟ್. ಇವತ್ತಿನ ಸಿನಾರಿಯೋ ಕೂಡ ಇಟ್ ವಿಲ್ ವರ್ಕ್ ದಟ್ ವೇ. ಸೊ ಎಲ್ಲಿ ಗಾಂಧಿ ಸ್ವಚ್ಛ ಭಾರತ್ ಆಗ್ಬೋದು, ಆತ್ಮನಿರ್ಭರ್ ಭಾರತ್ ಆಗ್ಬೋದು, ಬೇಟಿ ಪಡಾವ್ ಬೇಟಿ ಬಚಾವ್, ಇದನ್ನು ಗಾಂಧೀಜಿಯವರು ಹೇಳಿದ್ರು. ವಾಟ್ ಡಿಡ್ ಗಾಂಧಿ ಸೇ? ಐ ಡೋಂಟ್ ಬಿಲೀವ್ ದಟ್ ಇಂಡಿಯಾ. ಗಾಂಧೀಜಿಯವರು ಹಿ ರೈಟ್ಸ್ ಅ ಪಬ್ಲಿಕೇಶನ್ on August 11th and August 17th, if I'm not wrong, 1 week's time ಅಲ್ಲಿ ಇಂಡಿಪೆಂಡೆನ್ಸ್ ಬಂದು ಮುಂಚೆ ಮತ್ತೆ ಬಂದಾದ್ಮೇಲೆ ಎಂಥ ಆಶ್ಚರ್ಯ ಅಂದ್ರೆ he doesn't mention about independence, because for him it was just another episode, just another incident, and he says I will not consider this as freedom. ನಿಜವಾದ ಫ್ರೀಡಮ್ ಯಾವಾಗ ಬರುತ್ತೆ ಅಂದ್ರೆ when a girl walks fearless at 12 o'clock midnight on the streets of India, that is when we get freedom ಅಂತ. ಬಟ್ ಇವತ್ತಿಗೂ ನಮಗೆ ಫ್ರೀಡಮ್ ಸಿಕ್ಕಿಲ್ಲ.
ನೋಡಕ್ ಹೋದ್ರೆ ವಿ ಹರ್ಡ್ ದ ನ್ಯೂಸ್ ಅಲ್ಲ, ನೀವು ನೋಡ್ತಾ ಇದ್ದೀರಾ ಬಿಹಾರಲ್ಲಿ ಉತ್ತರ ಪ್ರದೇಶದಲ್ಲಿ ಏನಾಯ್ತು ಅಂತ. ಸೊ ಗಾಂಧೀಜಿಯವರ ರಾಮರಾಜ್ಯ ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ, ಇನ್ನೂ ಫ್ರೀಡಮ್ ಬಂದಿಲ್ಲ ಗಾಂಧಿಯವರ ತತ್ವದ ವಿಚಾರದಲ್ಲಿ ಹೋಗೋದಾದ್ರೆ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಗಾಂಧಿಯನ್ ವೇಸ್ ಆರ್ ಗುಡ್, ವರ್ ಗುಡ್, ವಿಲ್ ಬಿ ಗುಡ್ ಪ್ರೊವೈಡೆಡ್ ದೇ ಆರ್ ಅ ಪಾರ್ಟ್ ಆಫ್ ಯುವರ್ ಪ್ರಾಸೆಸ್. ನಿಮ್ಮ ಆಕ್ಷನ್ಗೆ ಇದೊಂದು ಪೂರಕವಾಗಿರ್ಬೇಕೆ ಹೊರತಾಗಿ ಯು ಶುಡ್ ನಾಟ್ ಟೋಟಲ್ ಡಿಪೆಂಡ್ ಆನ್ ದಟ್. ಅದನ್ನು ಕೂಡ ಗಾಂಧೀಜಿಯವರು ಹೇಳ್ಕೊಟ್ರು. ಅಂಡ್ ಎಂತಹ ನೋಡಿ ಮಹಾತ್ಮರು ಯಾಕೆ ಅಂದ್ರೆ ಅವರು ಹಿ ಸೇಸ್ ಟು ಹಿಸ್ ಗ್ರ್ಯಾಂಡ್ ನೀಸ್ ಮನು, he says, if at all I die of pneumonia, heart attack or any other don't call me a Mahatma. If I take bullets on my chest and die, call me a Mahatma. ಇದನ್ನ ಅವರು ಜಾನ್ವರಿಯಲ್ಲಿ ಹೇಳ್ತಾರೆ, January 11th or 12th ಅವ್ರು ಹೇಳ್ತಾರೆ ಇದನ್ನ, January 30th he is killed. And ನೋಡಿ 5:17 he is killed and his watch stops at the same time. ಈ ತರ ಮಹಾತ್ಮರ ಜೀವನ ಹೇಗಿರುತ್ತೆ ಅಂತ. And ಇವತ್ತಿಗೂ he is relevant, and that's the reason when Rekha ma'am, when she approached me, I told her that I'm not going to talk about the actual values which people have already spoken about. If you want to know about the facts and values of Gandhi, you have so many documentaries, you can rather go on YouTube. ಅವರ ಮೊಮ್ಮಗನೇ ಮಾತಾಡಿರೋದಿದೆ, ಅದನ್ನ ನೀವೇ ನೋಡ್ಬೋದು, ನಾನು ಮಾತಾಡೋದೇನಿದೆ ಅದರಲ್ಲಿ ಅಂತ. So I told her I'll give my own interpretation, what is significant, what is relevant, ಅದನ್ನ ಮಾತ್ರ ನಾನು ಹೇಳ್ತೀನಿ ಅಂತ. ಸೊ ಐ ಹ್ಯಾವ್ ಶೇರ್ ದಟ್ ವಿತ್ ಯು. ಅಂಡ್ ಇವ್ರ ಬಗ್ಗೆ ಹೇಳ್ತಾ ಇದ್ರೆ ಈ ತರ ಮಹಾನೀಯರ ಬಗ್ಗೆ ಮುಗಿದೇ ಇರೋ ಕಥೆ, ಆದ್ರೂ ವಿಲ್ ಹ್ಯಾವ್ ಟು ಕನ್ಕ್ಲೂಡ್ ಇಟ್. ಐ ಥಿಂಕ್ ಐ ಹ್ಯಾವ್ ಟೇಕನ್ ಮೋರ್ ದನ್ 40 minutes ಆಫ್ ಯುವರ್ ಟೈಮ್. ಸೊ ದಟ್ಸ್ ಆಲ್. ಐ ಥಿಂಕ್ ಗಾಂಧೀಜಿ ಅವರು ಎಲ್ಲಿದ್ದಾರೆ, ನಮ್ಮೆಲ್ಲರನ್ನು ಅವ್ರು ಕಾಪಾಡ್ತಿರಲಿ, ಬ್ಲೆಸ್ ಮಾಡ್ತಿರ್ಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶರತ್ ಪ್ರಭಾತ್ ಅವರು. ಗಾಂಧಿ ಚಿಂತನೆ, ಗಾಂಧಿಯ ಮೌಲ್ಯಗಳ, ಗಾಂಧೀಜಿ ಅಲ್ಲದಲ್ಲೇನೆ ಇತರೆ ಮಹಾನ್ ಭಾವರಾದ. Umesh sir, can you please unmute yourself? Umesh sir, it is amazing interpretation what you have given, Sharath, today. Thank you ma'am, thank you so much. It's I mean the 30 minutes or 40 minutes what you spoke is, you have collected a lot of information, and whatever you spoke, it is nothing but facts. Right, we agree. I personally agree with you. Thank you. Thank you. Thank you. ಥ್ಯಾಂಕ್ ಯು ಶರತ್. ಒಂದೇನಂದ್ರೆ ಜನರಲ್ ಆಗಿ ಎಲ್ಲಾ ಸತಿ ಕೇಳಿದ್ದು ರೆಗ್ಯುಲರ್ ಆಗಿ ಹೇಳೋದು ನಾನ್ ವೈಲೆನ್ಸ್, ನಾನ್ ಕಾರ್ಪೊರೇಷನ್, ಸಮಥಿಂಗ್ ಡಿಫರೆಂಟ್ ಪರ್ಸ್ಪೆಕ್ಟಿವ್. ನೋ, ಸೊ ಥ್ಯಾಂಕ್ ಯು ಸೋ ಮಚ್. Thank you so much. Thank you. ಶರತ್ಗೆ ಆಪ್ಟ್ ವರ್ಡ್ ಏನಂದ್ರೆ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅಂತ. ಓಕೆ, ಆಕ್ಚುಲಿ ಐ ಪರ್ಸನಲಿ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಯು ಟುಡೇ. Thank you ma'am, very very humble. Thank you so much. You are the youth icon. I think once with all the pandemic everything is over, you should visit our college and we should have a big session. Surely, definitely would love to. I'm looking forward to that. Actually ನಿಮ್ಮನ್ನ ಕರೆಯೋಣ ಅನ್ಸತ್ತೆ. ಯಾರು ಏನಂತ? ನಿಮ್ಮನ್ನ ಪುಟ್ಟ ಅಂತ ಕರೆಯೋಣ ಅನ್ಸತ್ತೆ, ಅಷ್ಟು ಖುಷಿ ಕೊಟ್ಟಿದ್ದೀರಾ ಇವತ್ತು ಬೆಳಗ್ಗೆ. So nice. Thank you. ಮೇಡಮ್ ಹರಿಕತೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೇ I wanted to hear a song from you, ಶರತ್. ಸರ್ ನಾನು ಕೂಡ ಅದೇ ಹೇಳೋಣ ಅಂತಿದ್ದೆ. Because ನಂದೇನು ಮಾತಾಡೋದಿಲ್ಲ. I may just wish everybody. ಅಲ್ಲ, but I think can I talk, ರೇಖಾ ಮೇಡಮ್? ಎಸ್ ಮೇಡಮ್, ಮಾತಾಡ್ಬೋದು. ಒಂದೇನ್ ಗೊತ್ತಾ ಶರತ್ ಅವರೇ, I mean first of all happy Gandhi Jayanti to everyone, and a warm welcome to all our heads of the institutions and our management committee members, and what do you say, special I mean thanks I should say to Sharath Prabhat. And I mean I wish I had a son like you. Tell that to your mother. Thank you ma'am. Yeah. That's a huge compliment. Thank you so much. Yeah. Very important. Okay. Yes, and ನೀವುಗಳು ನೀವು as teachers
ನೀವ್ ಆಸ್ Yeah. ಟೀಚರ್ಸ್ ಏನೇನ್ ಮಾಡ್ತಾ ಇದ್ದೀರಾ, ಯು ಹ್ಯಾವ್ ಕ್ರಿಯೇಟೆಡ್ ಅ ಕಲ್ಟ್. ಐ ಮೀನ್ ಇವತ್ತು ದಟ್ಸ್ ವಾಟ್ ಐ ವಾಸ್ ಟಾಕಿಂಗ್ ಟು ಮೈ whenever I meet my friend Tejasvi and I studied together, we grew up together in the same school. Okay. Tejasvi Okay, Surya. okay. So now whenever we speak, that's what we always say. ಅಲ್ಲ, ನಾವು ಕಾಣಿಸ್ತೀನಿ ಅಂದೆ. ಸೊ ನಾವು ಸ್ಕೂಲಲ್ಲಿ ಯಾವಾಗ ಅದೇ ಹೇಳ್ತಾ ಇದ್ವಿ, ಈ ತರ ವೆನ್ಎವರ್ ನಮ್ಗೂ ಸ್ಕೂಲಲ್ಲಿ ಕರೆದೇನೆ ಮಾತಾಡಕ್ ಹೇಳಿದ ಕುಮರನ್ಸ್ ಅಲ್ಲ, ಎವ್ರಿ ಟೈಮ್ ಐ ಗೋ ಅಂಡ್ ಥ್ಯಾಂಕ್ ಮೈ ಟೀಚರ್ಸ್ ಬಿಕಾಸ್ ಅವರೇ ನಮ್ಗೆ ಇದು ಕೊಟ್ಟಿದ್ದು. ಯುನೋ ಇದೊಂದು ದಿಸ್ ಆಲ್ಸೋ ರಿಮೈಂಡ್ಸ್ ಮಿ, ಕ್ವಿಕ್ಲಿ ರ್ಯಾಪ್ ಅಪ್. ಒಂದೇ ಒಂದು ಕತೆ ರಾಜ್ಕೋಟ್ ಅಲ್ಲಿ ಆಗಿದ್ದು ಗಾಂಧೀಜಿ ಅವ್ರದ್ದು. ಗಾಂಧೀಜಿ ಹ್ಯಾಡ್ ಬೀನ್ ಟು ರಾಜ್ಕೋಟ್. ಅಲ್ಲಿ ಅದೊಂದು ಫಂಕ್ಷನ್ ಕರೆದಿರ್ತಾರೆ ಗಾಂಧಿ ಅವ್ರನ್ನ. ಮುಂದ್ಗಡೆ ಸೀಟಲ್ಲಿ ಒಬ್ರು ಕೂತಿರ್ತಾರೆ ವ್ಯಕ್ತಿ, ಗಾಂಧೀಜಿ ಅವ್ರನ್ನ ನೋಡ್ತಾನೆ ಇರ್ತಾರೆ. ಅವ್ರನ್ನ ನೋಡ್ತಾನೆ ಇದ್ದಂತ ಗಾಂಧೀಜಿ ಅವ್ರನ್ನ ಕ್ರೌಡ್ ಎಲ್ಲ ನೋಡ್ತಿರ್ಬೇಕಾದ್ರೆ ಗಾಂಧಿ ಯಾಕೆ ಈ ವ್ಯಕ್ತಿ ನಂಗೆ ನೋಡ್ತಿದ್ದಾರೆ ಅಂತ ಹೇಳಿದಾಗ ಗಾಂಧೀಜಿ ನಡ್ಕೊಂಡು ಹೋಗ್ತಾರೆ, ಸ್ಟೇಜ್ ಇಂದ ನಡ್ಕೊಂಡು ಹೋಗಿ ಆ ವ್ಯಕ್ತಿ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡಿ, ಸರ್ ನಾನು ನಾಪ್ಕ ಬಂದ ನಿಮ್ಗೆ, ನೀವು ನನಗೆ ಪ್ರೈಮರಿ ಟೀಚರ್ ಆಗಿದ್ರಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನಿಮ್ ಹೆಸರು ಹೇಳಿ ಪೂರ್ತಿಯಾಗಿ ಅಂತ. ಗಾಂಧೀಜಿ ಅಂತ ಕೇಳಿದ್ರು ಅವರು, ಮೋಹನ್ ದಾಸ್ ಮರ್ತೋಗಿತ್ತು, ನನ್ನ ಹೆಸರು ಮೋಹನ್ ದಾಸ್ ಅಂತ, ನೀವು ನನಗೆ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಟೀಚರ್ ಆಗಿದ್ರಿ ಅಂತ. ಅವರಿಗೆ ಕಣ್ಣ ನೀರು ಬಂದ್ಬಿಡುತ್ತೆ. ಅಂಡ್ ಇಡೀ ಫಂಕ್ಷನ್ ಇನ್ ರಾಜ್ಕೋಟ್, ಗಾಂಧೀಜಿ ಸಿಟ್ಸ್ ನಿಯರ್ ದ ಫೀಟ್ ಆಫ್ ಹಿಸ್ ಟೀಚರ್. ಅವತ್ತು ಸ್ಟೇಜ್ ಮೇಲೆ ಹೋಗಲ್ಲ ಅವರು, ಅಲ್ಲೇ ಕೂತ್ಕೊಂಡು ಇಡೀ ಕಾರ್ಯಕ್ರಮವನ್ನ ಮುಗಿಸ್ತಾರೆ. ಸೊ ದಿಸ್ ಇಸ್ ಅನ್ ಅದರ್ ಥಿಂಗ್ ವಿ ನೀಡ್ ಟು ಲರ್ನ್. ಅಂದ್ರೆ ಈ ತರ ವಿಚಾರಗಳನ್ನ ನಮ್ಗೆ ಆ ಕಾಲದಲ್ಲಿ ತುಂಬಾ ನಮ್ ಟೀಚರ್ಸ್ ಆತರ ಹೇಳೋರು. ಸೊ ವಿ ನೀಡ್ ಟು ಥ್ಯಾಂಕ್ ಯು. ನೀವು MLA ಕಾಲೇಜ್ನ ಎಲ್ಲಾ ಟೀಚರ್ಸ್, ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಡಿಂಗ್ ಆಲ್ ಆಫ್ ಅಸ್, ಪೀಪಲ್ ಲೈಕ್ ಮೀ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Such an How humble you are. It shows humble and humility of the person. Yeah. Okay. So, a warm welcome to all of you. Sharat, I would like to tell you something. The same Mahatma Gandhi visited our Malleshwaram Ladies Association Samaja. Oh wow. Okay. Yeah. And it's a proud moment. And he visited on 7th January 1934. And when you come to our institution, our signature hastakshara hakiro ಒಂದು ಫೋಟೋ ಇದೆ. All the institutions have it, and he says, "मैं इस समाज की उन्नति चाहती हूँ," with his signature. And Wow. what do you say? It's a priceless possession that we're proud to say that we have it. We have it. And so ಗಾಂಧಿ ಅಂತ ಅವರು ನಮ್ಮ ಸಮಾಜಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಮ ಸಮಾಜನೇ ಒಂದು ಪವಿತ್ರವಾದ ದೇವಸ್ಥಾನ ನಮ್ದು. So you have to come. And actually I would not say much because you're spoken beautifully too. See your face properly. There is light which is, your face is dark. Idu light sari illa palle. ನಾನ್ You have to unmute. Yeah. No, I'll come to the college. I'll visit the college. Yeah, please do come to the college. Yeah. Okay, that's Yes. and since Bhagavad Gita is, I'm very passionate with it. I would just tell all the students that one from the 3rd chapter, which I always used to follow, 3rd chapter, 21st verse. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. Unmute ಮಾಡ್ಕೊಳ್ಳಿ. ಅನ್ಮ್ಯೂಟ್ Mute ಮಾಡ್ಕೊಳ್ಳಿ. ಆಗಿದೆ ನಿಮ್ದು. ಕೇಳಿಸ್ತಿಲ್ಲ. Sorry. Now I would just tell everyone that one shloka from the Bhagavad Gita, since it's very dear to me. 3rd chapter, 21st shloka. I'm sure Sharat must know. And yadyadacharati shreshtaha tattadeve tarojanah sayat pramanam kurute lokastad anuvartate. ಸೊ ಶರತ್ ಅವ್ರು ಹೇಳ್ದಂಗೆ ಕೃಷ್ಣನ್ ಬಗ್ಗೆ ಹೇಳಿದ್ರು, ಗಾಂಧೀಜಿ ಬಗ್ಗೆ ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಹೇಳಿದ್ರು, ರೂಲ್ ಸಾಹೇಬ್ ಬಗ್ಗೆ ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಹೇಳಿದೀರಾ. ಐ ವುಡ್ ಇನ್ಕ್ಲೂಡ್ ಯುವರ್ ನೇಮ್ ಆಲ್ಸೋ ಇನ್ ದಟ್. So all the youngsters follow, because Sharat is also a trend setter for all of us. Yeah. Right? So this is one thing, and I will just tell a small story and conclude my thing.
ಎರಡು ಬಂಡೆ ಇತ್ತಂತೆ. ಎಲ್ಲಾರ್ಗು ಗೊತ್ತಿರ್ಬೋದೇನೋ ಇದು. ಬಂಡೆ ಆಯ್ತಂತೆ, ಇನ್ನೊಂದ್ ಬಂಡೆ ದೇವ್ರಾದ್ನಂತೆ. ಸೊ ಈ ಮೆಟ್ಲು ದುಃಖ ಪಟ್ಕೊಂಡು ದೇವ್ರ ಹತ್ರ ಅಂತೆ, ನೋಡು ನೀನು ಸಹಪಾಠಿಗಳು ಫ್ರೆಂಡ್ಸು ಜೊತೆನಲ್ಲಿ ಕೂತಿದ್ವಿ, ನೋಡಿದ್ರೆ ಒಂದ್ ಬಂಡೆ ಕಲ್ತ ಮೆಟ್ಲಾದೆ, ನೀನ್ ನೋಡು ದೇವ್ರ ಗುಡಿ ಗರ್ಭಗುಡಿನಲ್ಲಿ ಕೂತಿದ್ಯಾ, ನನ್ನನ್ ಎಲ್ಲರೂ ತುಳಿತಾ ಇರ್ತಾರೆ, ಆದ್ರೆ ನಿನಗೆ ನೋಡೋ ಅಭಿಷೇಕ ಎಲ್ಲ ಮಾಡ್ತಾ ಇರ್ತಾರೆ ಅಂತ ತುಂಬಾ ದುಃಖ ಪಟ್ಕೊಳತ್ತಂತೆ. ಬಿಕಾಸ್ ದೇ ವರ್ ಫ್ರೆಂಡ್ಸ್, you know, when they were as boulders, they were next to each other. And then what happens, ದೇವ್ರು ಹೇಳ್ತಾನಂತೆ, ಇಲ್ಲಪ್ಪ ಫಸ್ಟ್ ನಿನ್ನನ್ನೇ ಶಿಲ್ಪಿ ತಗೊಂಡಿತ್ತು, ಮೂರ್ತಿ ಮಾಡಕ್ಕೆ ನಿನ್ನನ್ನೇ ತಗೊಂಡಿತ್ತು. ಸೊ ಅವನು ಆ ಸುತ್ತಿಗೆ ಮತ್ತೆ ಉರ್ಲಿ ತಗೊಂಡ್ ಹೊಡೆದಾಗ ಯು ಕ್ರ್ಯಾಕ್ಡ್, ಯು ಡಿಡ್ಂಟ್ ವಿಥ್ಸ್ಟ್ಯಾಂಡ್ ದ ಪ್ರೆಷರ್, you cracked, and he had no choice but to make you as a, you know, metlo chapdi, you know, the stepping stone to a temple. ನನಗೆ ಹೊಡೆದ ನನ್ನ ಕೆತ್ತಕ್ಕೆ ಅಷ್ಟು ಸಲ ಹೊಡೆದ. Even the intricate things, whenever he wanted to sculpt, you know, he hit me everywhere. I just stood rock solid, and today I have become the Murti. So my advice to all the children is, let there be pandemic. I know you children are depressed. Namige ಬೇಜಾರಾಗತ್ತೆ, ಅಯ್ಯೋ ಪಾಪ ಮಕ್ಕಳು ಮನೆಯಲ್ಲಿ ಇದಾರಲ್ವಾ ಅಂತ, but still enjoy this also. ಆ ಸುತ್ತಿಗೆಗಿಂತ this is nothing. What Gandhiji suffered, this is nothing. So I would tell all my children that endure whatever comes, enjoy it, and good days are definitely going to come. And I'm sure Mahatma Gandhi, he has become a Mahatma, like how Sharad gave the explanation, because he took all the beatings that came his way. He stood everything, and that's why we call him Mahatma. Not only us, worldwide he is recognized, and still we have his picture on our currency notes. Alva. Every day we see him. I think each time you remove a note from your pocket, all the things which Sharata has said, and all the things which teacher should keep reminding you that this is how I'm supposed to be. With these words, Sharat, yes, I would like to hear a song. Okay. Sure thing. Madam Erikarena. And thanks for this opportunity. And once again, happy Gandhi Jayanti and happy Lakshmi Jayanti also. Thank you so much. Thank you so much. Thank you. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಶರತ್ ಸರ್ ಅವರು ಕೂಡ ಬಹಳ ಅದ್ಭುತವಾಗಿ ಇದುವರೆಗೂ ಸುಮಾರು 45ಕ್ಕೂ ಹೆಚ್ಚು ನಿಮಿಷ ಕಾಲ ಬಹಳ ಅದ್ಭುತವಾಗಿ ಗಾಂಧೀಜಿ ಮೌಲ್ಯಗಳನ್ನು ಚೆನ್ನಾಗಿ ಅವರು ನಮಗೆ ಮಾಡಿಕೊಟ್ರು. ನಿಮಗೆ ಧನ್ಯವಾದಗಳು ಸರ್. ಹಾಗೆ ಮೇಡಮ್ ಕೂಡ ತುಂಬ ಅದ್ಭುತವಾಗಿ ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಹೇಳಿದರು. ಮೇಡಮ್ಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಯಾರಾದರೂ ಪ್ರಶ್ನೆಗಳು, ವಿದ್ಯಾರ್ಥಿಗಳಾಗ್ಬೋದು ಅಥವಾ ಬೋಧಕೇತರ ವರ್ಗದವರು, ಇವತ್ತು ಶರತ್ ಸರ್ ಅವರು ಮಾತಾಡಿದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳು, ಅನುಮಾನ ಇದ್ರೆ ನೀವು ಕೇಳಬಹುದು. ಏನು ಪ್ರಶ್ನೆ ಇಲ್ಲ ಸರ್? ಶರತ್ ಅವರು ಹಾಡು ಹೇಳ್ತಾರಂತೆ. ಅದಕ್ಕೆ ಮೇಡಮ್ ಪ್ರಶ್ನೆಗಳೇನಾದ್ರು ಹಾಡಾಡ್ಬಿಡಿ ಸರ್ ನೀವು. ಓಕೆ, ನಾನೊಂದು ಕೇಳಿಸ್ತಾ ಇದೆ ಅಲ್ಲ? ಓಕೆ, ಸ್ಪೆಷಲ್ ಹಾಡು ಮೋಸ್ಟ್ಲಿ ಫಾರ್ ದ ವಿಮೆನ್.
कलिया खड़िया में कलिया लड़िया में खलिया खड़िया में कलिया लड़िया में खजराना होया मेरे धन्य धन्य नारी जीवन और कोई तो अर्पण धन्य धन्य नारी जीवन और कोई तो अर्पण अपने लिए तो सोचो ना माँ है कभी तू माँ है कभी तू बेटी प्रेमिका है कभी पत्नी बहन सी प्रेमिका है कभी पत्नी बहन सी जाने जग तुझे क्यों पूजे ना धन्य धन्य नारी जीवन और कोई तो अर्पण अपने लिए तो सोचो ना थैंक यू ಥ್ಯಾಂಕ್ ಯು ಸೊ ಮಚ್ ಶ್ರೇಯವಾಗಿ ಹಾಡಿದ ಶ್ರೇಯಸ್ ಸರ್, ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ರೇಖಾ ಮೇಡಮ್, ರೇಖಾ ಮೇಡಮ್ ಏನ್ ಸರ್? ಹೇಳಿ ಸರ್. ಮಾತಾಡ್ತೀರಾ? ಇಲ್ಲ ಸರ್, ಅವರೆಲ್ಲ ಅಷ್ಟೊಂದು ಚೆನ್ನಾಗಿ ಮಾತಾಡಿದ್ಮೇಲೆ ನಾನೇನಿದೆ ಮಾತಾಡಕ್ಕೆ. ಪದ್ಮಜ ಮೇಡಮ್, ಮ್ಯೂಟ್ ಮಾಡ್ಕೊಳ್ಳಿ. Okay. Amazing and awesome talk, as well as the way he sang. And Lakshmi madam ತುಂಬಾ ಚೆನ್ನಾಗಿ ಕನ್ಕ್ಲೂಡ್ ಮಾಡಿದ್ರು. Okay, it is a different October 2nd, I should say. Okay, as usual, we used to have a function in our college. Because of pandemic, we are going for this online celebration. But ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಶರತ್. ಒಮ್ಮೆ ಕಾಲೇಜ್ಗೆ ಯಂಗ್ಸ್ಟರ್ಗೆ ಅಪೀಲ್ ಆಗೋ ಹಾಗಿತ್ತು ನಿಮ್ದು ಟಾಕ್. ಸೊ ಅದರಿಂದ ಒಂದ್ಸತಿ ರೆಲೆವೆನ್ಸ್ ಆಫ್ ಗಾಂಧಿ ಇನ್ ಥಿಂಕಿಂಗ್ ಅಂಡ್ ಥಾಟ್ಸ್ ಅಂತ ಹೇಳಿ ಒಂದು ಮಾಡೋಣ ಅಂತ ಹೇಳಿದೀವಿ. ದಯವಿಟ್ಟು ಅವತ್ತು ಸ್ಟೂಡೆಂಟ್ಸ್ ನ ಅಡ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. God bless you, Sharat. Yeah, God bless you from all our side. ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ತಲುಪಿದ್ದೇವೆ. ಲಕ್ಷ್ಮಿ ಮೇಡಮ್, ವಂದನೆಗಳನ್ನ ಸ್ಟಾರ್ಟ್ ಮಾಡ್ಬೋದಲ್ಲ? ವಂದನಾರ್ಪಣೆ ಖಂಡಿತ ಮಾಡಿಪ್ಪ. ಈಗ ಕಾರ್ಯಕ್ರಮದ ಮುಕ್ತಾಯದ ಭಾಗ ವಂದನಾರ್ಪಣೆ ನಮ್ಮ ಕಾಲೇಜಿನ ವಾಣಿಜ್ಯ ಸಹಾಯಕ ಪ್ರಾಧ್ಯಾಪಕಿಯಾದ ಕುಮಾರಿ ಉಮಾದೇವಿ ಅವರಿಂದ. ಉಮಾ? Yes, sir. Yes, sir. Thank you, sir. A very good morning to all. It's my pleasure to propose the order of thanks on this special occasion. I'm very happy to propose the order of thanks today. On behalf of my management, MLA First Grade College, I extend a hearty order of thanks to our chief guest, Sri Shankar Prabhat sir, who has paid his time and graced this today's occasion. Today we had an opportunity to hear your thoughts and inspirational words, sir, which is very much encouraging, and it is more relevant in today's scenario also, which is very relevant to all of us. And for that beautiful song which you sang, sir, thank you so much, sir. Thank you so much. I would like to extend my thanks to our Honorary Secretary, Lakshmi Madam, for her constant support and her valuable inputs for today. Thank you, ma'am. Thank you very much. I express our heartfelt gratitude to our beloved principal, Dr. Rekha Madam, for her constant guidance in organizing this webinar. Thank you, Rekha ma'am. Okay.
I would like to extend my thanks to our management members, Padmaja ma'am, and our sister institution members who have joined us online and graced this today's function. Thank you, everyone. Thank you. I would like to thank all the members who have joined us from different colleges. Thank you all. I would like to thank our college teaching and non-teaching staff who have joined us and made this occasion a memorable one. Thank you, everyone. I thank Pawan sir for extending this technical support for this program to organize and go on smoothly. Thank you, Pawan sir. I would like to thank all the organizers. Without them, this event would have not been a very great success. I thank all the organizers who have taken their valuable time and then come together to organize this occasion. Thank you all. Lastly, I would thank all my dear students who have taken part in this program and made this a successful event. Thank you, everyone. Over to you, Umesh sir. ಓಕೆ, ಥ್ಯಾಂಕ್ ಯು ಉಮಾ. ನಿನಗೂ ಕೂಡ ಅದ್ಭುತವಾಗಿ ವಂದನಾರ್ಪಣೆ ಮಾಡಿದಂತಹ ಉಮಾ, ನಿನಗೂ ನಾನೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತಿನ ಈ ಕಾರ್ಯಕ್ರಮ ಸ್ಪೆಷಲ್ ಥ್ಯಾಂಕ್ಸ್ ಟು ರೇಖಾ ಮೇಡಮ್ ಫಾರ್ ಬ್ರಿಂಗಿಂಗ್ ಶರತ್ ಪ್ರಭಾತ್. ಹೌದು ಮೇಡಮ್, ಖಂಡಿತ. MLA ಫ್ಯಾಮಿಲಿ. Thanks to Sharat. Sharat tumba busy. In spite of his busy schedule, he has agreed. In fact, ಇವತ್ತು ಅವ್ರೇನೋ ಹೋಗ್ಬೇಕಾಗಿದೆ. He was supposed to travel. So ರಿಕ್ವೆಸ್ಟ್ ಮಾಡಿದ್ರಿಂದ okay, I will postpone my travel ಅಂತ ಹೇಳಿ he has accepted. So I should thank him. It's an honor for me. It's an honor for me. Very nice. Very nice. Thank you, Sharat. Thank you very much. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ನಾನು ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ನಮಸ್ಕಾರ. Thank you. ಉಮೇಶ್ ಸರ್, ಐ ಥಿಂಕ್ ವಿ ಕ್ಯಾನ್ ಕನ್ಕ್ಲೂಡ್ ನ್ಯಾಷನಲ್ ಆಂಥಮ್ ಹಾಡ್ಬೋದು ಅನ್ಸತ್ತೆ. ನೀವೇ ಹಾಡಿ ಸರ್. ನನ್ನ ಜೊತೆ ನೀವು ಹಾಡಿ ಸರ್. ಶರತ್ ಸರ್. ಓಕೆ, ಅನ್ಮ್ಯೂಟ್. ಹಾ ಹಾಡ್ತೀನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಾ, ಹಲೋ, ಕೇಳಿಸ್ತಾ ಇದೆಯಲ್ಲ ಮೇಡಮ್? ಅನ್ಮ್ಯೂಟ್ ಮಾಡ್ಕೊಳ್ಳಿ ಉಮೇಶ್ ಸರ್. ಹಾ, ಕೇಳಿಸ್ತಾ ಇದೆಯಲ್ಲ ಮೇಡಮ್? ಕೇಳಿಸ್ತಾ ಇದೆ ಸರ್. ವಿಲ್ ಕನ್ಕ್ಲೂಡ್ ವಿತ್ ನ್ಯಾಷನಲ್ ಆಂಥಮ್. ಜನಗಣ ಮನಾಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಜಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ तव शुभ आशीष मागे, गाहे तव जय गाता, जनगण मंगलदायक जय भाग्य विधाता, जय हे जय हे जय हे जय 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 हे। भारत माता की जय। लाल बहादुर शास्त्री की जय। ओके, महात्मा गांधी जी की जय। जय। थैंक यू उमेश सर. Thank you. Thank you, madam. Thank you. Thank you, Padmaja. Thank you, Rekha. It was a wonderful program. Thank you. He speaks very well. Thanks. The program was very good. Thank you. Very nice it was. Yeah, very nice. Thank you, Rekha. MLA family ನೋಡ್ದಾಗಾಯ್ತು. ವೆರಿ ಗುಡ್ ಪ್ರೋಗ್ರಾಮ್. Yeah. ತುಂಬಾ ಚೆನ್ನಾಗಿತ್ತು. Thank you. ಇದನ್ನ ಕ್ವಿಜ್ ಪ್ರೋಗ್ರಾಮ್ ಕಳಿಸಿ ನಿಮ್ ಮಕ್ಳಿಗೆ ಕಳಿಸಿ, ಎಲ್ಲಾರು ಅಟ್ಲೀಸ್ಟ್ ಮಕ್ಳು ಅಟೆಂಡ್ ಮಾಡ್ಲಿ. ಚೆನ್ನಾಗಿದೆ ಪ್ರೋಗ್ರಾಮ್ ಅದು. Okay. ಓಕೆ, ಥ್ಯಾಂಕ್ ಯು. Thank you.
ಹೌದು ಹೌದು ಪದ್ಮಾ ಉಮೇಶ್ ಮೇಡಮ್ Umesh sir, I can exit. sir. ಮೇಡಮ್ Thank you. Thank you, Rekha ma'am. ಥ್ಯಾಂಕ್ ಯು